ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ 5ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನಾವು ಕೇಳಿದಂತೆ ಪಾಂಡು ಮಹಾರಾಜ ತಾನು ಮಾದ್ರಿಯ ಸಂಘವನ್ನು ಮಾಡಲಿಕ್ಕೆ ಅಂತ ಹೋಗಿ ಮರಣ ಹೊಂದಿಬಿಡ್ತಾನೆ, ಸತ್ತು ಹೋಗಿಬಿಡ್ತಾನೆ. ಸತ್ತು ಹೋದಾಗ ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಕುಂತಿಗೆ ಉಪದೇಶವನ್ನು ಮಾಡ್ತಾರೆ. ನೀವಿರುವುದು ಇಬ್ಬರೇ ಹೆಣ್ಣು ಮಕ್ಕಳು, ನೀನು ಮತ್ತು ಮಾದ್ರಿ. ಮಕ್ಕಳು ಇನ್ನೂ ತುಂಬ ಚಿಕ್ಕವರು, ಹಾಗಾಗಿ ಇಂತಹ ದೊಡ್ಡ ಪರ್ವತದಲ್ಲಿ ನೀವಷ್ಟೇ ಇರೋದು ಸರಿಯಲ್ಲ. ಹಾಗಾಗಿ ನೀವು ಆದಷ್ಟು ಬೇಗನೆ ನಿಮ್ಮ ಅರಮನೆಗೆ ಹಸ್ತಿನಾವತಿಗೆ ಹೋಗಿಬಿಡಿ ಎಂಬುದಾಗಿ ಹೇಳ್ತಾನೆ. ಋಷಿಗಳು ಹೇಳ್ತಾರೆ. ಆ ರೀತಿಯಾಗಿ ಎಲ್ಲ ಕುಂತಿ, ಮಾದ್ರಿ, ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಸೇರಿಕೊಂಡು ತಮ್ಮ ಮೂಲ ವಾಸಸ್ಥಾನವಾದಂತಹ ಹಸ್ತಿನಾವತಿಗೆ ಬರ್ತಾರೆ. ಹಸ್ತಿನಾವತಿಗೆ ಬಂದಾಗ ಪ್ರಾರಂಭದಲ್ಲಿ ಒಪ್ಪೋದಿಲ್ಲ ದುರ್ಯೋಧನ. ಇವರು ನಮ್ಮ ಚಿಕ್ಕಪ್ಪನಾದಂತಹ ಪಾಂಡುವಿನ ಮಕ್ಕಳಲ್ಲ ಅಲ್ಲ ಎಂಬುದಾಗಿ ವಾದ ಮಾಡ್ತಾನೆ. ಕೊನೆಗೆ ಸಾಕ್ಷಾತ್ ವೇದವ್ಯಾಸ ದೇವರೇ ಅಲ್ಲಿ ಪ್ರತ್ಯಕ್ಷರಾಗಿ ಇವರು ಕುಂತಿಯ ಮಕ್ಕಳೇನೆ ಎಂಬುದಾಗಿ ಉಪದೇಶ ಮಾಡಿದಾಗ ಸರಿ ಅಂತ ಅವರನ್ನು ಧೃತರಾಷ್ಟ್ರ, ದುರ್ಯೋಧನ ಎಲ್ಲ ಒಪ್ಕೊಳ್ತಾರೆ. ಇವರೆಲ್ಲರೂ ಕೂಡ ಪಾಂಡವರೇ ಅಂತ. ಮುಂದೆ ದುರ್ಯೋಧನ, ಭೀಮಸೇನ ದೇವರು ತಾವು ಹಿಂದೆ ಆ ಬದರಿಕಾಶ್ರಮದಲ್ಲಿ ಇದ್ದಾಗ ಸಿಂಹಗಳೊಟ್ಟಿಗೆ ಆನೆಗಳೊಟ್ಟಿಗೆ ಆಟ ಆಡ್ತಾ ಇದ್ರು ಅಂತ ಕೇಳಿದ್ವಿ. ಇಲ್ಲಿ ಬಂದಾಗ ಆ ಸಿಂಹ ಇಲ್ಲ, ಆನೆ ಇಲ್ಲ, ಚಿರತೆ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ಅವರ ಆಟ ಆಡಲಿಕ್ಕೆ ಇದ್ದಂಥ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಈ ದುರ್ಯೋಧನ, ದುಶ್ಯಾಸನ ಅವರನ್ನೇನೆ ಚೆನ್ನಾಗಿ ಆಟ ಆಡ್ತಾ ಇದ್ದಂತೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ವರ್ಣನೆ ಮಾಡ್ತಾರೆ. ಮರಕೋತಿ ಆಟ ಆಡ್ತಾ ಇದ್ರು ಅಂತೆ ಭೀಮಸೇನ ದೇವರು, ಈ ದುರ್ಯೋಧನ, ಕೌರವರು ಎಲ್ಲರೂ ಕೂಡ. ಈ ದುರ್ಯೋಧನ, ದುಶ್ಯಾಸನ ಎಲ್ಲರೂ ಕೂಡ ಹೋಗಿ ಮರ ಹತ್ತಾ ಇದ್ರು ಅಂತೆ. ಭೀಮಸೇನ ದೇವರು ಒಂದೇ ಒಂದು ತಮ್ಮ ಎಡಗಾಲಿನಿಂದ ಜೋರಾಗಿ ಆ ಮರಕ್ಕೆ ಒದ್ದರೆ ಹೇಗೆ ಹಣ್ಣು ಕೆಳಗಡೆ ಬೀಳುತ್ತಾವೋ ಆ ರೀತಿಯಾಗಿ ಮರದ ಮೇಲಿದ್ದಂತಹ ದುರ್ಯೋಧನ, ದುಶ್ಯಾಸನಾದಿಗಳು ಕೆಳಗಡೆ ಬೀಳ್ತಾ ಇದ್ರು ಅಂತೆ. ಆ ರೀತಿಯಾಗಿ ಅವರ ಜೊತೆಗೆ ಬೇರೆ ಆಟಿಕೆ ಸಾಮಾನು ಯಾವುದೂ ಬೇಡ, ಅವರನ್ನೇ ಆಟಿಕೆ ಸಾಮಾನು ಅಂತ ಮಾಡಿಕೊಂಡು ಭೀಮಸೇನ ದೇವರು ಆಟ ಆಡ್ತಾ ಇದ್ರು ಎಂಬುದಾಗಿ ಇಷ್ಟು ಅಂಶಗಳನ್ನು 13ನೇ ಪದ್ಯದಲ್ಲಿ ಶ್ರೀಪಾದರಾಜರು ವರ್ಣನೆ ಮಾಡ್ತಾರೆ. ಮುಂದೆ 14ನೇ ಪದ್ಯ. ಕುರೂಪ ಗರಳವನಿಕ್ಕೆ ನೆರೆ ಉಂಡು ತೇಗಿ ಹಸಿ ದುರಗಗಳ ಮ್ಯಾಲೆ ಬಿಡಲದನೊರಸಿದ ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದು ತನ್ನ ಅನುಜರ ಅಂತ 14ನೇ ಪದ್ಯ. ಈ ರೀತಿಯಾಗಿ ಭೀಮಸೇನ ದೇವರು ಮುಂತಾದಂತಹ ಎಲ್ಲ ಪಾಂಡವರು ಮತ್ತು ಎಲ್ಲ ಕೌರವರು ಒಂದೇ ಅರಮನೆಯಲ್ಲಿ ಬೆಳೀತಾ ಇದ್ದಾರೆ. ಇಬ್ಬರು ಕೂಡ ವಾಸ್ತವಿಕವಾಗಿ ಅಣ್ಣ ತಮ್ಮಂದಿರ ಮಕ್ಕಳು, ಸಹೋದರರು. ಒಬ್ಬರು ಇದವರು ಕೂಡ ಬೆಳೀತಾ ಇದ್ದಾರೆ. ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇವರಿಗೆಲ್ಲ ಪಾಠ ಹೇಳಿಕೊಡ್ತಾ ಇದ್ದದ್ದು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಪಾಠ ಹೇಳಿಕೊಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೆಲವೊಂದು ಅಂಶಗಳನ್ನು ಕೆಲವರು ಬೇಗ ಕಲಿತಾ ಇದ್ದರು, ಕೆಲವೊಬ್ಬರು ತುಂಬ ಟೈಮ್ ತೊಗೊಂಡು ಕಲಿತಾ ಇದ್ದರು. ಆದರೆ ಭೀಮಸೇನ ದೇವರಿಗೆ
ಹೇಳಿಕೊಡೋದಕ್ಕಿಂತ ಮುಂಚೆನೇ ಎಲ್ಲವನ್ನು ಕೂಡ ಹೇಳಿಬಿಡ್ತಾ ಇದ್ರು ಅಂತೆ ಯಾರು ಭೀಮಸೇನ ದೇವರು. ಯಾಕೆಂದರೆ ಜೀವೋತ್ತಮರು, ಸರ್ವಜ್ಞರು. ಹಾಗಾಗಿ ಇದನ್ನು ನೋಡಿ ಈ ಯಾವ ದುರ್ಯೋಧನನಿಗೆ ತುಂಬ ದ್ವೇಷ ಅಂತೆ. ಈ ಭೀಮಸೇನ ದೇವರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇವರನ್ನು ಗೆಲ್ಲಲಿಕ್ಕೆ ನನಗೆ ಆಗ್ತಾನೇ ಇಲ್ಲ ಅಂತ ಅವರ ಮೇಲೆ ಅಸೂಯೆ ಹುಟ್ಟಲಿಕ್ಕೆ ಶುರುವಾಯಿತು ಅಂತೆ. ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಅಸೂಯೆ ಹುಟ್ಟೋದು ಯಾವಾಗ ಅಂತ ಹೇಳಿದ್ರೆ, ಆ ವ್ಯಕ್ತಿ ನನಗಿಂತ ದೊಡ್ಡ ಜ್ಞಾನಿಯಾಗಿದ್ದಾನೆ, ಅವನಲ್ಲಿ ನನಗಿಂತ ಜಾಸ್ತಿ ಸಂಪತ್ತಿದೆ, ಐಶ್ವರ್ಯ ಇದೆ ಅಂತ ಯಾವ ವ್ಯಕ್ತಿ ತನಗಿಂತ ಜಾಸ್ತಿ ಇರ್ತಾನೋ ಅವನನ್ನು ಕೊಂಡು ಮಾತ್ಸರ್ಯ ಬರುತ್ತೆ. ಅದೇ ರೀತಿ ದುರ್ಯೋಧನನಿಗೆ ಭೀಮಸೇನ ದೇವರು ನನಗಿಂತ ಎಲ್ಲದರಲ್ಲೂ ಮೇಲಿದ್ದಾರೆ. ಕೇವಲ ಬಲ ಅಲ್ಲ, ರೂಪ ಅಲ್ಲ, ಐಶ್ವರ್ಯ ಅಲ್ಲ, ಎಲ್ಲದರಲ್ಲೂ ಕೂಡ ನನಗಿಂತ ಮೇಲೆ ಇದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಭೀಮ ಭೀಮ ಅಂತ ಬರ್ತಾ ಇದೆ ಹೊರತು ದುರ್ಯೋಧನ ಅಂತ ಸಣ್ಣ ಮಗುವಿನ ಬಾಯಲ್ಲೂ ಬರ್ತಾ ಇರಲಿಲ್ಲ. ಯಾಕೆಂದರೆ ಭೀಮಸೇನ ದೇವರು ವಾಸ್ತವಿಕವಾಗಿ ನೋಡಲಿಕ್ಕೆ ಅವರ ದೇಹ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ವಾಯುದೇವರ ಪ್ರತಿಯೊಂದು ಅವತಾರಗಳು ಕೂಡ 32 ಲಕ್ಷಣದಿಂದ ಕೂಡಿ ಒಳ್ಳೆಯ ಸುಂದರವಾದಂತಹ ರೂಪಗಳು. ಆದರೆ ಭೀಮಸೇನ ದೇವರು ಸ್ವಲ್ಪ ಭಯಂಕರರು ಅಂತ, ಸ್ವಲ್ಪ ಗಟ್ಟಿತನ ಜಾಸ್ತಿ ಅವರಿಗೆ. ಹಾಗಾಗಿ ಆ ಒರಟುತನದಿಂದಾಗಿ ಸ್ವಲ್ಪ ಅವರು ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇರಲಿಲ್ಲ ಅಂತೆ ಯಾರಿಗೆ, ಸಾಮಾನ್ಯ ಜನರಿಗೆ. ಆದರೆ ಯಾರು ಭೀಮಸೇನ ದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ರೋ ಅವರಿಗೆ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಬಲವೂ ಇತ್ತು, ಸೌಂದರ್ಯವೂ ಇತ್ತು, ಒಳ್ಳೆ ಸಜ್ಜನಿಕೆಯೂ ಇತ್ತು. ಹಾಗಾಗಿ ಚಿಕ್ಕ ಮಕ್ಕಳು ಕೂಡ ಭೀಮ ಭೀಮ ಅಂತ ಹೇಳ್ತಾ ಇದ್ರು, ದೊಡ್ಡವರು ಕೂಡ ಭೀಮಸೇನ ಭೀಮಸೇನ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದನ್ನು ನೋಡಿ ಯಾವ ದುರ್ಯೋಧನನಿಗೆ ತುಂಬ ಮಾತ್ಸರ್ಯ ಉಂಟಾಯಿತು. ಆ ಮಾತ್ಸರ್ಯ ಎಲ್ಲಿ ತನಕ ಹೋಯಿತು ಅಂತ ಹೇಳಿದರೆ, ಭೀಮಸೇನನನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕೊಂದು ಹಾಕಿಬಿಡಬೇಕಂತ ತೀರ್ಮಾನ ಮಾಡಿದರು ಅಂತೆ. ಯಾಕೆಂದರೆ ನಾವು ಕನ್ನಡದಲ್ಲಿ ಒಂದು ಗಾದೆಯನ್ನು ಕೇಳ್ತೇವೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಈ ಭೀಮಸೇನ ಇನ್ನೂ ಚಿಕ್ಕ ವಯಸ್ಸು, 10-16 ವರ್ಷ ವಯಸ್ಸು. ಈ 16 ವರ್ಷ ವಯಸ್ಸಿನಲ್ಲಿಯೇ ಭೀಮಸೇನ ದೇವರನ್ನು ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ಇವರಿಗೆ ಯೋಗ್ಯ ವಯಸ್ಸಾಗಿ 30-35 ವಯಸ್ಸು ಬಂದುಬಿಟ್ರೆ ಇವರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರನ್ನು ಈ ಚಿಕ್ಕ ವಯಸ್ಸಿನಲ್ಲಿಯೇ ಚೂಟಿ ಹಾಕಬೇಕು ಅಂತ ಭೀಮಸೇನ ದುರ್ಯೋಧನ ತೀರ್ಮಾನ ಮಾಡ್ತಾನೆ. ಸರಿ, ಇವರನ್ನು ಕೊಂದು ಹಾಕಬೇಕಂತ ತೀರ್ಮಾನ ಮಾಡ್ತಾನೆ. ಕೊಂದು ಹಾಕೋದು ಅಷ್ಟು ಸುಲಭ ಅಲ್ಲ. ಇವರಿಗೆ ಯಾವುದೋ ಒಂದು ಗದೆಯಿಂದ ಹೊಡೆದೋ ಬಿಲ್ಲು ಬಾಣದಿಂದ ಹೊಡೆದೋ ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವರನ್ನು ಕೊಲ್ಲಬೇಕು ಅಂತ ಹೇಳಿದರೆ ಇವರಿಗೆ ಗೊತ್ತಾಗದಂತೆ ಇವರ ಊಟದಲ್ಲಿ ವಿಷವನ್ನು ಹಾಕಿ ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ಸರಿ, ವಿಷ ಬೇಕಾಯಿತು. ಯಾವುದೋ ಸಾಮಾನ್ಯ ಹಾವಿನ ವಿಷ ಭೀಮಸೇನ ದೇವರಿಗೆ ಏನೂ ಎಫೆಕ್ಟ್ ಮಾಡೋದಿಲ್ಲ ಅಂತ ದುರ್ಯೋಧನನಿಗೂ ಗೊತ್ತು. ಅದಕ್ಕೆ ಅವನೇನು ಮಾಡ್ತಾನೆ, ಕಾಲಕೂಟ ವಿಷಯವನ್ನು ತರಿಸ್ತಾನೆ ಅಂತೆ. ಕಾಲಕೂಟ ವಿಷಯ ಯಾವುದು ಅಂತ ಹೇಳಿದ್ರೆ, ಹಿಂದೆ ಎಲ್ಲ ದೇವಾನುದೇವತೆಗಳು ಮತ್ತು ದೈತ್ಯರು ಸೇರಿಕೊಂಡು ಸಮುದ್ರ ಮಥನ ಮಾಡಿದರು. ಆ ಸಮುದ್ರ ಮಥನ ಮಾಡಿದಾಗ ಮೊದಲು ಬಂದಿದ್ದು ಯಾವುದು ಅಂದರೆ ವಿಷ. ಆ ವಿಷ ಬಂದಾಗ ಅದನ್ನು ವಾಯುದೇವರು ಕುಡಿದ್ರು. ನಂತರ ಸ್ವಲ್ಪ ಅದನ್ನು ಯಾರು ಕುಡಿದ್ರು? ರುದ್ರದೇವರು ಕುಡಿದ್ರು. ಅಂತಹ ರುದ್ರದೇವರಲ್ಲಿ ಇದ್ದಂತಹ ವಿಷ, ಅವರಲ್ಲಿ ವಿಷ ಇತ್ತು. ಆ ವಿಷವನ್ನು ಯಾರು ತಗೊಂಡ್ರು ಅಂತೆ? ಶುಕ್ರಾಚಾರ್ಯ ತಗೊಂಡ್ರು ಅಂತೆ. ಯಾಕೆ ಅಂದರೆ ಶುಕ್ರಾಚಾರ್ಯ ದೈತ್ಯರ ಗುರುಗಳು. ಹಾಗಾಗಿ ಅವರೇನು ಮಾಡ್ತಾರೆ, ರುದ್ರದೇವರನ್ನು ಕುರಿತು ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಆ ರುದ್ರದೇವರಲ್ಲಿ ಇದ್ದಂತಹ ಸ್ವಲ್ಪ ವಿಷಯ ತಗೊಳ್ತಾರೆ ಅಂತೆ, ಮುಂದೆ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ. ಕೊನೆಗೆ ಆ ವಿಷಯವನ್ನು ಯಾರು ತಗೊಂಡ್ರು ಅಂತ ಹೇಳಿ ಶಕುನಿ ತಗೊಂಡಿದ್ದ ಅಂತೆ. ಶಕುನಿ ಆ ಶುಕ್ರಾಚಾರ್ಯರಿಗೆ ಏನೋ ಹೊಗಳಿ ಅದು ಮಾಡಿ ಇದು ಮಾಡಿ ಅವರ ಮನಸ್ಸನ್ನು ಬದಲಾಯಿಸಿ ಅವರಲ್ಲಿದ್ದಂಥ ವಿಷಯವನ್ನು ಸ್ವಲ್ಪ ತಾನು ತಗೊಂಡಿದ್ದ. ಯಾಕೆ? ಮುಂದೆ ಏನಾದರೂ ಉಪಯೋಗ ಆಗುತ್ತೆ ಕೆಟ್ಟ ಕೆಲಸಕ್ಕೆ ಅಂತ. ಕೊನೆಗೆ ಆ ಶಕುನಿ ಹತ್ತಿರ ಇದ್ದಂತಹ ವಿಷಯವನ್ನು ಶಕುನಿ ಸೋದರ ಮಾವ ದುರ್ಯೋಧನನಿಗೆ ಅವನು ಕೊಡ್ತಾನೆ. ಭೀಮಸೇನ ದೇವರಿಗೆ ಬೇರೆ ಯಾವ ವಿಷಯವೂ ಆಗೋದಿಲ್ಲ, ಕಾಲಕೂಟ ವಿಷಯವನ್ನೇ ದುರ್ಯೋಧನನಿಗೆ ಕೊಡು, ಭೀಮಸೇನಿಗೆ ಕೊಡು, ನನ್ನ ಹತ್ರ ಇದೆ ಅಂತ ದುರ್ಯೋಧನನಿಗೆ ಆ ಕಾಲಕೂಟ ವಿಷಯವನ್ನು ಶಕುನಿ ಕೊಟ್ಟಿರ್ತಾನೆ. ಹೀಗೆ ಸಮುದ್ರ ಮಥನದಲ್ಲಿ ಬಂದಂತಹ ಮಹಾಭಯಂಕರವಾದಂತಹ ವಿಷ, ಅಂತಹ ವಿಷಯವನ್ನು ಶಕುನಿ ದುರ್ಯೋಧನನಿಗೆ ಕೊಡ್ತಾನೆ. ಕೊನೆಗೆ ಆ ವಿಷವನ್ನು ತೆಗೆದುಕೊಂಡು ಹೋಗಿ ಭೀಮಸೇನ ದೇವರಿಗೆ ಏನೇನು ಅಡಿಗೆ ಆಗಿರುತ್ತೋ ಆ ಎಲ್ಲ ಅಡಿಗೆಯಲ್ಲೂ ಕೂಡ
ದುರ್ಯೋಧನ ಒಬ್ಬ ಅಡಿಗೆಯವನಿಗೆ ಕೊಟ್ಟು ಎಲ್ಲ ವಿಷಯವನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿಬಿಡ್ತಾನೆ. ಕೊನೆಗೆ ಭೀಮಸೇನ ದೇವರು ಬಂದರು, ಊಟಕ್ಕೆ ಕೂತ್ಕೊಂಡ್ರು. ಎಲ್ಲ ಊಟವನ್ನು ಕೂಡ ಖಾಲಿ ಮಾಡಿದರು. ಎಲ್ಲ ಊಟವನ್ನು ಕೂಡ ಖಾಲಿ ಮಾಡಿ ಮಲಗಿಕೊಂಡ್ರು. ಮಲಗಿಕೊಂಡಾಗ ದುರ್ಯೋಧನ ಏನಂತ ಚಿಂತನೆ ಮಾಡಿದ, ಇವನಿಗೆ ವಿಷ ಹತ್ತಿದೆ, ಇನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಹೇಳಲಿಕ್ಕೆ ಬರೋದಿಲ್ಲ. ಹೇಳಿ ಕೇಳಿ ಭೀಮಸೇನ ದೇವರು. ಹಾಗಾಗಿ ಏನಾಗುತ್ತೋ ಏನಂತ ಅವನ ಮೈಗೆಲ್ಲ ದೊಡ್ಡ ದೊಡ್ಡ ಬಳ್ಳಿಗಳನ್ನು, ಹಗ್ಗಗಳನ್ನು ಕಟ್ಟಿ ಜೋರಾಗಿ ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ನದಿಯಲ್ಲಿ ಹಾಕಿಬಿಟ್ರು ಅಂತೆ. ಆದರೆ ಭೀಮಸೇನ ದೇವರು ನದಿಯಲ್ಲಿ ಹಾಕಿದರು. ನದಿಯಲ್ಲಿ ಹಾಕಿದ ತಕ್ಷಣ ಎಚ್ಚರ ಆಯಿತು. ಹಾಗೆ ಮೇಲಿದ್ದ ಬಂದು ಮತ್ತೆ ಮನೆಗೆ ಬಂದರಂತೆ. ಆವಾಗ ದುರ್ಯೋಧನಿಗೆ ಇನ್ನಷ್ಟು ಹೆದರಿಕೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ರುದ್ರದೇವರಿಗೇನೆ ಕುಡಿಯಲಿಕ್ಕೆ ಆಗದೇ ಇರುವಂತಹ ವಿಷಯವನ್ನು ಈ ಭೀಮ ಕುಡಿದ್ಬಿಟ್ನಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ ಏನು, ಭೀಮಸೇನ ದೇವರು ಯಾರು, ಸಾಕ್ಷಾತ್ ವಾಯುದೇವರ ಅವತಾರ. ಸಮುದ್ರ ಮಥನದಲ್ಲಿ ಬಂದಂತಹ ಹಾಲಾಹಲ ವಿಷಯವನ್ನು ಸಮಗ್ರವಾಗಿ ಕುಡಿದವರು ಯಾರು, ವಾಯುದೇವರೊಬ್ಬರೇ. ಕೊನೆಗೆ ಉಳಿದಂತಹ ಒಂದು ಹನಿ ವಿಷವನ್ನು ಚೆನ್ನಾಗಿ ತಿಕ್ಕಿ ಅದನ್ನು ರುದ್ರದೇವರಿಗೆ ಕೊಟ್ಟಿದ್ದು. ಹಾಗಾಗಿ ಅಂತಹ ವಿಷವನ್ನು ಕುಡಿದಾಗಲೇ ಭೀಮಸೇನ ದೇವರಿಗೆ, ವಾಯುದೇವರಿಗೇನೂ ಆಗಲಿಲ್ಲ. ಇನ್ನು ಅದರಲ್ಲಿ ತಾವೇ ತಮ್ಮ ಕೈಯಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಿ ಅದನ್ನು ಏನೋ ಶಕ್ತಿ ಇಲ್ಲದಂತೆ ಮಾಡಿ ರುದ್ರದೇವರಿಗೆ ಕೊಟ್ಟಿದ್ದು. ಆ ರುದ್ರದೇವರಿಗೆ ಕೊಟ್ಟಂತಹ ವಿಷ ಅನೇಕ ಸಾವಿರಾರು ವರ್ಷಗಳಾದ ಮೇಲೆ ಯಾರಿಗೆ ಸಿಕ್ಕಿದೆ, ಭೀಮಸೇನ ದೇವರಿಗೆ ಸಿಕ್ಕಿದೆ. ಹಾಗಾಗಿ ಅದು ಭೀಮಸೇನ ದೇವರ ಮೇಲೆ ಏನೂ ಪ್ರಭಾವ ಬೀರಲಿಲ್ಲ. ಭೀಮಸೇನ ದೇವರು ಯಥಾವತ್ತಾಗಿ ಮೊದಲು ಯಾವ ರೀತಿಯಾಗಿ ಬಲಿಷ್ಠರಾಗಿಯೇ ಇದ್ದರೋ ಅದೇ ರೀತಿ ಬಲಿಷ್ಠರಾಗಿ ಇದ್ದರು ಎಂಬುದಾಗಿ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ. ಹೀಗೆ ದುರ್ಯೋಧನ ತನಗೂ ಚಿಕ್ಕ ವಯಸ್ಸು, ಭೀಮಸೇನ ದೇವರಿಗೂ ಚಿಕ್ಕ ವಯಸ್ಸು, ಆಡಿ ಬೆಳೆಯಬೇಕಾದಂತಹ ವಯಸ್ಸು. ಆ ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ದುರ್ಬುದ್ಧಿ, ತನ್ನ ಚಿಕ್ಕಪ್ಪನ ಮಗನನ್ನೇ ವಿಷ ಹಾಕಿ ಕೊಲ್ಲುವಂತಹ ದೊಡ್ಡ ಕೆಟ್ಟ ಬುದ್ಧಿ ಯಾರಿಗಿತ್ತು ಅಂತೇಳಿ ದುರ್ಯೋಧನನಿಗಿತ್ತು ಎಂಬುದಾಗಿ ಹೇಳ್ತಾರೆ. ಇಷ್ಟ ಆಯಿತು. ಕೊನೆಗೆ ಮತ್ತೆ ಶಕುನಿ ಹತ್ತಿರ ಹೋಗ್ತಾನೆ. ಮಾವ, ಭೀಮಸೇನನಿಗೆ ಕಾಲಕೂಟ ವಿಷಯವನ್ನು ಹಾಕಿದರೂ ಕೂಡ ಏನೂ ಪರಿಣಾಮ ಆಗಲೇ ಇಲ್ಲ ಅಂತ. ಕೊನೆಗೆ ಶಕುನಿ ಹೇಳ್ತಾನೆ, ಕಾಲಕೂಟ ವಿಷಯ ಏನು ಮಾಡಲಿಲ್ಲಲ್ವ, ಚಿಂತೆ ಮಾಡಬೇಡ, ನನ್ನ ಹತ್ರ ಇನ್ನೂ ಭಯಾನಕ ವಿಷಯ ಇದೆ ಅಂತ. ಯಾಕೆ ಅಂದರೆ ಸರ್ಪಗಳಲ್ಲಿ ವಿಷ ಇರುತ್ತೆ, ಹಾವುಗಳಲ್ಲಿ. ಆ ಎಲ್ಲ ಸರ್ಪಗಳಿಗೆ ರಾಜನ ಸ್ಥಾನದಲ್ಲಿ ಇರುವುದು 8 ಮಹಾಸರ್ಪಗಳು ಎಂಬುದಾಗಿ ಹೇಳ್ತಾರೆ. ಅನಂತ, ವಾಸುಕಿಶ್ಚೈವ, ಪದ್ಮ, ಮಹಾಪದ್ಮ, ತಕ್ಷಕ, ಕರ್ಕೋಟಕ, ಶಂಖಪಾಲ, ಮಹಾಶಂಕ ಅಂತ 8 ಮಹಾ ವಿಷಕಾರಿಯಾದಂತಹ ನಾಗಗಳು. ಎಲ್ಲ ನಾಗಗಳಿಗೆ ರಾಜನ ಸ್ಥಾನದಲ್ಲಿ ಇರುವಂತಹವುಗಳು. ಆ ಎಲ್ಲ 8 ನಾಗಗಳನ್ನು, 8 ಸರ್ಪಗಳನ್ನು ಕೂಡ ಹಸ್ತಿನಾವತಿಗೆ ಕರೆಸ್ತಾನಂತೆ. ಯಾರು, ದುರ್ಯೋಧನ. ಹಸ್ತಿನಾವತಿಗೆ ಕರೆಸಿ ಒಂದು ದಿವಸ ಭೀಮಸೇನ ದೇವರು ಅರಮನೆಯ ಉದ್ಯಾನವನ ಅದರಲ್ಲಿ ಮಲಗಿರ್ತಾರೆ ರಾತ್ರಿಯ ಹೊತ್ತಿನಲ್ಲಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ 8 ಸರ್ಪಗಳು, 8 ಸರ್ಪಗಳಂದರೆ ಯಾವುದೋ ಸಾಮಾನ್ಯ ನಾಗರ ಹಾವು, ಸಾಮಾನ್ಯ ಸರ್ಪಗಳಲ್ಲ. ಅವೆಲ್ಲವೂ ಕೂಡ ಸರ್ಪಗಳಿಗೆ ರಾಜನ ಸ್ಥಾನದಲ್ಲಿರುವಂತಹ ದೊಡ್ಡ ದೊಡ್ಡ ಸರ್ಪಗಳು, ಸರ್ಪಶ್ರೇಷ್ಠಗಳು. ಅಂತಹ ಶ್ರೇಷ್ಠ ಸರ್ಪಗಳನ್ನು ಭೀಮಸೇನ ದೇವರ ಮೈ ಮೇಲೆ ಬಿಡ್ತಾರೆ. ಆ ಎಲ್ಲ ಸರ್ಪಗಳು ಕೂಡ ಭೀಮಸೇನ ದೇವರನ್ನು ಅನೇಕ ಸಲ ಕಚ್ಚುತ್ತವೆ. ಎಷ್ಟು ಸಲ ಕಚ್ಚಿದರೂ ಕೂಡ ಹಾವುಗಳ ಹಲ್ಲು ಮುರಿತು ಹೊರತು ಭೀಮಸೇನ ದೇವರಿಗೆ ಏನೂ ಕೂಡ ಅವರ ಒಂದು ಕೂದಲು ಕೂಡ ಸೋಂಕಲಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಎಲ್ಲ ಸರ್ಪಗಳು ಕೂಡ ನಾಶವಾಗಿ ಬಿಟ್ಟು ಕೊನೆಗೆ ಆ ಭೀಮಸೇನ ದೇವರು ಆ ಎಲ್ಲ ಸರ್ಪಗಳನ್ನು ಕೂಡ ಬಿಸಾಕಿ ಬಿಡ್ತಾರೆ. ಅವುಗಳನ್ನು ಸಂಹಾರ ಮಾಡೋದಿಲ್ಲ. ಯಾಕೆಂದರೆ ಅದರಲ್ಲಿ ಅವರ ತಪ್ಪೇನಿಲ್ಲ, ದುರ್ಯೋಧನನ ಹೆದರಿಕೆಯಂತೆ ಅವರು ಆ ಕೆಲಸ ಮಾಡಿದ್ದಾವೆ ಅಷ್ಟೇ. ಹಾಗಾಗಿ ಅವುಗಳನ್ನು ತಾವು ಬಿಸಾಕಿ ಮುಂದೆ ತಾವು ಮತ್ತೆ ಅದೇ ರೀತಿ ಎದ್ದು ಬರ್ತಾರೆ. ಇದನ್ನೇ ಹೇಳಿದ್ದು, ಹಸಿದುರಗಗಳ ಮೇಲೆ ಬಿಡಲು ಅದನ್ನೊರಸಿದ ಅಂತ. ಶ್ರೇಷ್ಠ ಉರಗ, ಉರಗ ಅಂದರೆ ನಾವು ಮೊನ್ನೆ ಕೇಳಿದ್ದೀವಿ, ಸರ್ಪ ಅಂತ, ಎದೆಯಿಂದ ಸಂಚಾರ ಮಾಡುವಂಥದ್ದು ಅಂತ. ಅಂತಹ ಉರಗಗಳನ್ನು ಮ್ಯಾಲೆ ಬಿಡಲು ಅಂತ ಹೇಳಿದ್ರೆ ದುರ್ಯೋಧನ ಭೀಮಸೇನ ದೇವರ ವಕ್ಷಸ್ಥಳದ ಮೇಲೆ, ಬೇರೆ ಎಲ್ಲ ಹಾಕೋದಿಲ್ಲ, ಅವನು ಎದೆಗೇನೆ ಹಾಕಿಬಿಡ್ತಾನೆ. ಎದೆಯ ಮೇಲೆ ಹಾಕಿದರೂ ಕೂಡ ಬಿಡಲು ಅದನ್ನೊರಸಿದ ಅಂತ. ಅದನ್ನು
ಹೇಗೆ ಮೈ ಮೇಲೆ ಯಾವುದಾದ್ರು ಚಿಕ್ಕ ಹುಳ ಗಿಳ ಬಿದ್ದರೆ ನಾವು ಈಗ ಜಾಡಿಸಿಬಿಡ್ತೇವೆ, ಹಾಗೆ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಜಾಡಿಸಿದ ಹಾಗೆ ಭೀಮಸೇನ ದೇವರು ದೊಡ್ಡ ಸರ್ಪಗಳನ್ನು, ಅನಂತ ವಾಸುಕಿ ಮುಂತಾದಂತಹ ಮಹಾ ಸರ್ಪಗಳನ್ನು ತಾವು ಸೈಡಿಗೆ ಬಿಸಾಕಿದರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಕುರಪ ಗರಳವನಿಕ್ಕೆ ನೆರೆ ಉಂಡು ತೇಗಿ, ಆ ಕುರುಪ ಅಂತ ಹೇಳಿದ್ರೆ ಕುರು ಮಹಾರಾಜನಾದಂತಹ ದುರ್ಯೋಧನ, ಅವನು ಗರಳವನಿಕ್ಕೆ, ಗರ ಅಂತ ಹೇಳಿದರೆ ವಿಷ ಅಂತ ಅರ್ಥ. ಅವನು ವಿಷ ಹಾಕಿದಾಗ ನೆರೆ ಉಂಡು ತೇಗಿ, ಅದನ್ನು ಚೆನ್ನಾಗಿ ಊಟ ಮಾಡಿ ತೇಗಿದ. ಹಸಿದುರಗಗಳ ಮೇಲೆ ಬಿಡಲು ಅದನ್ನು ಒರೆಸಿದ. ದೊಡ್ಡ ಸರ್ಪಗಳನ್ನು ತನ್ನ ಮೈ ಮೇಲೆ ಬಿಟ್ಟಾಗಲೂ ಕೂಡ ಅದನ್ನು ಸೈಡಿಗೆ ಬಿಸಾಕಿಬಿಟ್ಟ ಅಂತ ಹೇಳ್ತಾರೆ. ಕೊನೆಗೆ ದುರ್ಯೋಧನ ಚಿಂತೆ ಮಾಡ್ತಾನೆ, ಈ ವಿಷ ಹಾವು ಗೀವು ಎಲ್ಲ ಭೀಮಸೇನ ದೇವರಿಗೆ ಅಂಟೋದೇ ಇಲ್ಲ, ಏನಿದ್ರೂ ಕೂಡ ಅವನ ದೇಹಕ್ಕೆ ಬೆಂಕಿ ಹಚ್ಚಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದು ತನ್ನನುಜರ ಅಂತ ಭೀಮಸೇನ ದೇವರನ್ನು ಏನೋ ಒಂದು ಉಪಾಯ ಮಾಡಿ ಒಂದು ಅರಗಿನ ಮನೆ ಅಂತ ಹೇಳಿ ಮೇಣದ ಅರಮನೆ. ಮೇಣ ಅದಕ್ಕೆ ಸ್ವಲ್ಪ ಬೆಂಕಿ ತಾಕಿದ್ರೆ ಸಾಕು ದಗದಗ ಅಂತ ಉರಿದು ಹೋಗ್ಬಿಡುತ್ತೆ. ಅಂತಹ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. ಆ ಅರಮನೆಗೆ ಇಟ್ಟಿಗೆ ಕಲ್ಲು ಮಣ್ಣು ಯಾವುದೂ ಇಲ್ಲ, ಸಂಪೂರ್ಣ ಅರಮನೆ ನಿರ್ಮಾಣ ಆಗಿದ್ದು ಅರಗಿನ ಮನೆ, ಅರಗಿನಿಂದಾಗಿ ನಿರ್ಮಾಣ ಆಗಿರುತ್ತೆ, ಮೇಣದಿಂದಾಗಿ. ಆವಾಗ ಒಂದು ದಿವಸ ಏನಾಗುತ್ತೆ, ಭೀಮಸೇನ ದೇವರು ಆ ಅರಮನೆಗೆ ತನ್ನ ಎಲ್ಲ ಸಹೋದರರೊಟ್ಟಿಗೆ, ಅಂದರೆ ಪಂಚಪಾಂಡವರು ಮತ್ತು ಕುಂತಿ 6 ಜನ ಆ ಅರಮನೆಯಲ್ಲಿ ಮಲಗಿರ್ತಾರೆ. ಆ ಅರಮನೆಯಲ್ಲಿ ಮಲಗಿರಬೇಕಾದ್ರೆ ಅವರೇನು ಮಾಡ್ತಾರೆ, ಒಂದು ದಿನ ಈ ದುರ್ಯೋಧನನ ಒಬ್ಬ ಸ್ನೇಹಿತ ಇರ್ತಾನೆ, ಅವನು ಪುರೋಚನ ದುರ್ಯೋಧನನ ಸ್ನೇಹಿತ. ಆ ಪುರೋಚನನಿಗೆ ಒಬ್ಬ ಅಕ್ಕ ಇರ್ತಾಳೆ, ಅವಳಿಗೂ ಕೂಡ 5 ಜನ ಮಕ್ಕಳು. ಆ ಪುರೋಚನನ ಅಕ್ಕ ಒಂದು ದಿವಸ ಅರಮನೆಗೆ ಬಂದಿರ್ತಾಳೆ ಅಂತೆ. ಅವಳು ಯಾಕೆ ಬಂದಿದ್ಲು ಅಂತ ಹೇಳಿದ್ರೆ, ಭೀಮಸೇನ ದೇವರಿಗೆ ವಿಷ ಹಾಕಿ ಕೊಲ್ಲಬೇಕು ಅಂತ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅವರು ಕೂಡ ಅದೇ ಅರಮನೆಯಲ್ಲಿ ಮಲಗಿರ್ತಾರೆ. ಯಾವ ಅರಮನೆಯಲ್ಲಿ ಈ ಭೀಮಸೇನಾದಿಗಳು ಯಾವ ಅರಗಿನ ಮನೆಯಲ್ಲಿ ಮಲಗಿದ್ದರೋ ಅದೇ ಅರಗಿನ ಮನೆಯಲ್ಲಿ ಅವರೆಲ್ಲರೂ ಕೂಡ ಮಲಗಿರ್ತಾರೆ ಅಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಭೀಮಸೇನ ದೇವರು 5 ಜನ ಮತ್ತು ಕುಂತಿ ಅದೇ ಅರಮನೆಯಲ್ಲಿ ಇದ್ದಾರೆ. ಆ ಪುರೋಚನನ ಅಕ್ಕ ಮತ್ತು 5 ಜನ ಮಕ್ಕಳು ಅದೇ ಅರಮನೆಯಲ್ಲಿ ಇದ್ದಾರೆ. ಭೀಮಸೇನ ದೇವರಿಗೆ ಗೊತ್ತಾಗುತ್ತೆ, ಈ ದುಷ್ಟ ಹೆಣ್ಣು ನಮ್ಮನ್ನು ಎಲ್ಲರನ್ನೂ ಕೂಡ 6 ಜನರನ್ನು ಕೊಲ್ಲಲಿಕ್ಕೆ ಬಂದಿದ್ದಾಳೆ, ಹಾಗಾಗಿ ಅವಳನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಆ ದಿವಸ ರಾತ್ರಿ ತಾವೇ ಅರಮನೆಗೆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ದುರ್ಯೋಧನ ಉಪಾಯ ಏನು, ಭೀಮಸೇನ ದೇವರು ಮಲಗಿದ್ದಾಗ ಆ ಮನೆಗೆ ಬೆಂಕಿಯನ್ನು ಹಚ್ಚಿ ಎಲ್ಲರನ್ನು ಕೂಡ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದ. ಆದರೆ ಭೀಮಸೇನ ದೇವರು ಏನು ಮಾಡಿದರು, ಆ ಪುರೋಚನನ ಅಕ್ಕ ಮತ್ತು ಅವರ 5 ಜನ ಮಕ್ಕಳು ಅಲ್ಲಿ ಮಲಗಿದ್ದಾಗ ತಾವೇ ಆ ಮನೆಗೆ ಬೆಂಕಿಯನ್ನು ಹಚ್ಚಿ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಮನೆಯ ಪೂರ್ತಿ ಬೆಂಕಿ ಹತ್ತಿಬಿಟ್ಟಿದೆ. ಆವಾಗ ವಿದುರ ದೊಡ್ಡ ಜ್ಞಾನಿ, ಅವನ ಒಂದು ಉಪಾಯ ಮಾಡಿರ್ತಾನೆ. ಆ ಅರಮನೆಗೆ ಒಂದು ದೊಡ್ಡ ಸುರಂಗ ಮಾರ್ಗ ತೋಡಿರ್ತಾನೆ. ಆ ಸುರಂಗ ಮಾರ್ಗದಲ್ಲಿ ಯಾವ ಭೀಮಸೇನ ದೇವರು ತಮ್ಮ 4 ಜನ ಸಹೋದರರು, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, 4 ಜನ ಸಹೋದರರು, ಇನ್ನೊಂದು ಕಡೆ ಹೆಗಲ ಮೇಲೆ ಕುಂತಿದೇವಿ, ಹೀಗೆ ಒಂದು ಹೆಗಲ ಮೇಲೆ 4 ಜನ ಸಹೋದರರು, ಇನ್ನೊಂದು ಹೆಗಲ ಮೇಲೆ ಕುಂತಿ ತಾಯಿಯನ್ನು ಕುಳಿಸಿಕೊಂಡು ತಾವು ನೇರವಾಗಿ ಆ ಸುರಂಗ ಮಾರ್ಗದಿಂದಾಗಿ ಬಂದು ಗಂಗಾ ನದಿ ಹತ್ತಿರ ಬರುತ್ತಾರೆ ಎಂಬುದಾಗಿ ಇಷ್ಟು ಕಥೆಯನ್ನು ಶ್ರೀಪಾದರಾಜರು ಹೇಳ್ತಾರೆ. ಅಂದರೆ ಭೀಮಸೇನ ದೇವರನ್ನು ಸಂಹಾರ ಮಾಡಬೇಕು ಅಂತ ದುರ್ಯೋಧನ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಆ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆದವು. ಭೀಮಸೇನ ದೇವರನ್ನು ಕೊಲ್ಲುವುದಲ್ಲ, ಅವರ ಶರೀರದ ಒಂದು ಕೂದಲನ್ನು ಕೂಡ ಕಿತ್ತಲಿಕ್ಕೆ ಯಾರಿಂದ ಸಾಧ್ಯ ಆಗಲಿಲ್ಲ, ಭೀಮಸೇನ ದೇವರಿಗೆ ಸಾಧ್ಯ ಆಗಲಿಲ್ಲ, ದುರ್ಯೋಧನನಿಗೆ ಸಾಧ್ಯ ಆಗಲಿಲ್ಲ. ಸರಿ, ಇಷ್ಟೆಲ್ಲ ಆಯಿತು. ಮರುದಿನ ಬೆಳಗ್ಗೆ ವಿಚಾರ ಗೊತ್ತಾಗುತ್ತೆ ದುರ್ಯೋಧನನಿಗೆ, ಪಾಂಡವರು ಇದ್ದಂತಹ ಅರಗಿನ ಅರಮನೆ ಬೆಂಕಿಗೆ ಸಿಕ್ಕು ಬೂದಿಯಾಗಿದೆ ಅಂತ. ಬಂದು ನೋಡ್ತಾರೆ, 5 ಜನರ ಅಸ್ಥಿಪಂಜರ, ಅದರ ಪಕ್ಕದಲ್ಲಿ ಒಂದು ಹೆಣ್ಣಿನ ಅಸ್ಥಿಪಂಜರ ಬಿದ್ದಿದೆ. ಅವರೆಲ್ಲ ಏನು ಅಂದ್ಕೊಂಡ್ರು, ಪಂಚಪಾಂಡವರು ಕೂಡ ಸತ್ತು ಹೋಗಿಬಿಟ್ಟಿದ್ದಾರೆ, ಅವರ ತಾಯಿಯಾದಂತಹ ಕುಂತಿ ಕೂಡ ಸತ್ತು ಹೋಗಿಬಿಟ್ಟಿದ್ದಾಳೆ, ಅವರ ಅಸ್ಥಿಪಂಜರವೇ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ.
ಆದರೆ ವಾಸ್ತವಿಕವಾಗಿ ಇದ್ದದ್ದೇನಲ್ಲಿ ಆ ಪುರೋಚನನ ಅಕ್ಕನ ಅಸ್ಥಿಪಂಜರ ಮತ್ತು ಅವಳ 5 ಮಕ್ಕಳ ಅಸ್ಥಿಪಂಜರ ಅಲ್ಲಿ ಇತ್ತು. ದುರ್ಯೋಧನ ಅವರೆಲ್ಲ ತುಂಬ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾನೆ, ನಟನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಸತ್ತು ಹೋಗ್ಬಿಟ್ರಲ್ಲ, ನನ್ನ ಚಿಕ್ಕಮ್ಮ ಸತ್ತು ಹೋದರು, ನನ್ನ ಅಣ್ಣ ತಮ್ಮಂದಿರು ಸತ್ತು ಹೋದ್ರು ಅಂತ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿ ಅಸ್ಥಿಪಂಜರಗಳು ತೆಗೆದುಕೊಂಡು ಹೋಗಿ ಅದಕ್ಕೆ ಏನೇ ಸಂಸ್ಕಾರ ಮಾಡಬೇಕು ಎಲ್ಲ ಸಂಸ್ಕಾರಗಳನ್ನು ಕೂಡ ನಾಟಕವಾಗಿ ಮಾಡ್ತಾರೆ ಅಂತೆ. ಯಾಕೆ ಅಂದರೆ ಆ ಸಿಂಪತಿ ತಗೊಳ್ಬೇಕು ಅಂತ. ಯಾಕೆಂದರೆ ಅಯ್ಯೋ ದುರ್ಯೋಧನ ನೋಡಿ ಪಾಪ ಇಷ್ಟು ದುಃಖ ಪಡ್ತಾ ಇದ್ದಾನೆ ಅಂತ ಆ ದುರ್ಯೋಧನ ನಾಟಕದ ಅಂತ್ಯ ಸಂಸ್ಕಾರ, ನಾಟಕದ ಕಣ್ಣೀರು ಎಲ್ಲವನ್ನು ಕೂಡ ಮಾಡ್ತಾನೆ. ಈ ಕಡೆ ಈ ಭೀಮಸೇನ ದೇವರು ಒಬ್ಬರೇ ಧೈರ್ಯದಿಂದಾಗಿ ಇರ್ತಾರೆ ಅಂತೆ. ಉಳಿದ ಪ್ರತಿಯೊಬ್ಬರಿಗೂ ಕೂಡ ಭಾರೀ ಹೆದರಿಕೆ. ಯಾವ ಧರ್ಮರಾಜ, ಅರ್ಜುನ, ಕುಂತಿ ಅವರೆಲ್ಲರೂ ಕೂಡ ಅವರ್ಯಾರೂ ಕೂಡ ಅವರಿಗೆ ಭೀಮಸೇನ ದೇವರಷ್ಟು ಪರಾಕ್ರಮ ಇಲ್ಲ, ಭೀಮಸೇನ ದೇವರಷ್ಟು ಧೈರ್ಯ ಇಲ್ಲ. ಹಾಗಾಗಿ ತುಂಬ ಹೆದರಿ ಬಿಟ್ಟಿದ್ದರು. ಅಂತಹ ಎಲ್ಲರನ್ನೂ ಕೂಡ ಸಾಂತ್ವನಪಡಿಸಿ ಅವರಿಗೆ ಧೈರ್ಯವನ್ನು ಹೇಳಿ ಭೀಮಸೇನ ದೇವರು ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದು ತನ್ನ ಅನುಜರ ಅಂತ, ತನ್ನ ಅನುಜರು ಅಂತೇಳಿ ಸಹೋದರರು ಅವರೆಲ್ಲರನ್ನೂ ಕೂಡ ಹೊತ್ತುಕೊಂಡು ಜಾಹ್ನವಿ ಅಂತ ಹೇಳಿದ್ರೆ ಜನ್ಹು ಋಷಿಗಳ ಮಗಳಾದಂತಹ ಗಂಗಾ ನದಿಯ ತೀರಕ್ಕೆ ಎಲ್ಲರನ್ನೂ ಕೂಡ ಕರೆದುಕೊಂಡು ಬರ್ತಾನೆ ಎಂಬಂತಹ ಇಷ್ಟು ಅಂಶಗಳನ್ನು 14ನೇ ಪದ್ಯದಲ್ಲಿ ಹೇಳ್ತಾರೆ. ಹೀಗೆ ಚಿಕ್ಕ ವಯಸ್ಸಿನಲ್ಲಿಯೇ ಭೀಮಸೇನ ದೇವರು ವಿಶಿಷ್ಟವಾದಂತಹ ಪರಾಕ್ರಮ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಹೊತ್ಕೊಳ್ಬೋದು, ಜಾಸ್ತಿ ಅಂದರೆ ಇಬ್ಬರು ಹೊತ್ಕೊಳ್ಬೋದು. ಅಂತಹದರಲ್ಲಿ ಭೀಮಸೇನ ದೇವರು 5 ಜನರನ್ನು ಹೊತ್ತುಕೊಂಡು, ಇನ್ನು 5 ಜನ ಯಾರು ಸಾಮಾನ್ಯರಲ್ಲ, ಯಾವ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಮಹಾ ಪರಾಕ್ರಮಶಾಲಿಗಳು, ಅಂತಹವರನ್ನು ಹೊತ್ತುಕೊಂಡು ಹೊರಗೆ ಬಂದಿದ್ದು ಯಾವ ರೀತಿಯಲ್ಲಿ, ಯಾವುದೋ ದೊಡ್ಡ ಮಹಾದ್ವಾರ ಇತ್ತು ಅದರಿಂದ ಹೊರಗೆ ಬಂದಿದ್ದಲ್ಲ, ಹೊರಗಡೆ ಬಂದಿದ್ದು ಸುರಂಗ ಮಾರ್ಗ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಅದು ಆದಷ್ಟು ಚಿಕ್ಕದಾಗಿರುತ್ತೆ ಸುರಂಗ ಮಾರ್ಗ. ಅಂತಹ ಸುರಂಗ ಮಾರ್ಗದಲ್ಲಿ 5 ಜನರನ್ನು ಹೊತ್ತುಕೊಂಡು ಅನಾಯಾಸವಾಗಿ ಹೊರಗಡೆ ಬಂದು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ ಭೀಮಸೇನ ದೇವರು ಅಂತ ಇಷ್ಟು ಅಂಶವನ್ನು ಹೇಳ್ತಾರೆ. ಮುಂದೆ 15ನೇ ಪದ್ಯ ಪ್ರಾರಂಭ ಆಗುತ್ತೆ. ಅಲ್ಲಿದ್ದ ಬಕರೆಂಬ ರಕ್ಕಸರ ನಿಲ್ಲದೊರಸಿದ ಲೋಕ ಕಂಟಕರನ್ನು ಬಲ್ಲಿದಸುರರ ಗಿಳಿದು ದ್ರೌಪದಿಯ ಕೈ ಪಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ಅಂತ 15ನೇ ಪದ್ಯ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲರನ್ನು ಕೂಡ ಹೊತ್ತುಕೊಂಡು ಬಂದು ಭೀಮಸೇನ ದೇವರು ಎಲ್ಲಿಗೆ ಬಂದರು? ಗಂಗಾ ನದಿಯ ತೀರಕ್ಕೆ ಬರ್ತಾರೆ. ಗಂಗಾ ನದಿಯ ತೀರಕ್ಕೆ ಬಂದಾಗ ಗಂಗಾ ನದಿಯನ್ನು ದಾಟುತ್ತಾರೆ. ಗಂಗಾ ನದಿಯನ್ನು ದಾಟಿ ಒಂದು ವನಕ್ಕೆ ಬರ್ತಾರೆ. ಆ ವನಕ್ಕೆ ಇದ್ದ ಹೆಸರೇನು ಅಂತೀರಿ? ಹಿಡಿಂಬ ವನ ಅಂತ. ಹಿಡಿಂಬ ಮತ್ತು ಹಿಡಿಂಬಿ ಇವರಿಬ್ಬರು ಕೂಡ ಸಹೋದರಿಯರು, ರಾಕ್ಷಸರು. ಇಂತಹ ಹಿಡಿಂಬನ ವನಕ್ಕೆ ಬರ್ತಾರೆ. ಆವಾಗ ಎಲ್ಲರೂ ಕೂಡ ತುಂಬ ಸುಸ್ತಾಗಿ ಹೋಗಿಬಿಟ್ಟಿರ್ತಾರೆ. ಹೊತ್ತುಕೊಂಡು ಬಂದಿದ್ದ್ಯಾರು? ಭೀಮಸೇನ ದೇವರು. ಅವರಿಗೆ ಸುಸ್ತೇ ಇಲ್ಲ. ಆದರೆ ಮೇಲ್ಗಡೆ ಕುತ್ಕೊಂಡ್ಬಂದವರು ಯಾರು? ಈ ಉಳಿದ ಪಾಂಡವರು. ಅವರಿಗೆ ತುಂಬ ಸುಸ್ತಾಗಿ ಹೋಗಿತ್ತಂತೆ. ಹಾಗಾಗಿ ಅವರೆಲ್ಲರೂ ಕೂಡ ಮಲಗಿರ್ತಾರೆ, ಒಂದು ಕಡೆ ವಿಶ್ರಾಂತಿ ಪಡೀತಾ ಇರ್ತಾರೆ. ಆವಾಗ ಭೀಮಸೇನ ದೇವರು ಅವರಿಗೆ ಕುಡಿಲಿಕ್ಕೆ ನೀರು ತೊಗೊಂಬರ್ತಾನೆ ಅಂತೆ. ಇಲ್ಲಿಂದ ಗಂಗಾ ನದಿಯಿಂದ ನೀರು ತೊಗೊಂಬರ್ತಾ ಇರ್ತಾನೆ. ನೀರು ತಗೊಂಡು ಬರಬೇಕಾದ್ರೆ ಆ ಉದ್ಯಾನವನದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ, ಅವಳೇ ಹಿಡಿಂಬಿ ಅಂತ. ಹಿಡಿಂಬೆ ವಾಸ್ತವಿಕವಾಗಿ ಒಬ್ಬ ರಾಕ್ಷಸ ಸ್ತ್ರೀ. ಆ ರಾಕ್ಷಸ ಸ್ತ್ರೀ ಭೀಮಸೇನ ದೇವರನ್ನು ನೋಡ್ತಾಳೆ. ಭೀಮಸೇನ ದೇವರನ್ನು ನೋಡಿದಾಗ ನಾವು ಹಿಂದೆ ಕೇಳಿದಂತೆ ಮನಮೋಹಕ ರೂಪ, ಅಂದರೆ 32 ಲಕ್ಷಣ ಇರುವಂತಹ ಅತ್ಯಂತ ಸುಂದರವಾದಂತಹ ರೂಪ. ಅದು ಯಾವ ರೂಪ? ಭೀಮಸೇನ ದೇವರ ರೂಪ. ಅಂತಹ ಭೀಮಸೇನ ದೇವರ ದಿವ್ಯವಾದಂತಹ ರೂಪವನ್ನು ನೋಡಿದಾಗ ಅವಳಿಗೆ ಆಸೆ ಆಗುತ್ತೆ ಅಂತೆ. ಮದುವೆ ಆದರೆ ಇಂತಹ ವ್ಯಕ್ತಿಯನ್ನು ಮದುವೆಯಾಗಬೇಕು ಅಂತ ಅವಳಿಗೆ ತುಂಬ ಆಸೆ ಆಗುತ್ತೆ. ಆವಾಗ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಭೀಮಸೇನ ದೇವರನ್ನು ಮದುವೆ ಆಗ್ತೀನಿ ಅಂತ ಕೇಳಿಕ್ಕೆ ಹೋಗ್ತಾಳೆ. ಈ ಹಿಡಿಂಬೆ ಯಾರು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಒಬ್ಬ ಅಪ್ಸರಾ ಸ್ತ್ರೀ ಅಂತೆ ಮೂಲತಃ. ಅವಳ ಹೆಸರು ಶ್ರೀ ಅಂತ ಒಬ್ಬ ಅಪ್ಸರಾ ಸ್ತ್ರೀ. ಅವಳು ಒಳ್ಳೆ ರೂಪವತಿಯಾಗಿದ್ಲು. ಅಪ್ಸರಾ ಸ್ತ್ರೀ ಅಂತಂದ್ರೆ ಒಳ್ಳೆಯ ಸೌಂದರ್ಯ ಇರುತ್ತೆ. ಆ ಶ್ರೀಯನ್ನು ಏನು ಮಾಡಿರ್ತಾಳೆ, ಒಂದು ದಿನ ಶಚೀದೇವಿ ಅಂತ ಹೇಳಿ ಇಂದ್ರದೇವರ
ಪತ್ನಿ. ಆ ಇಂದ್ರದೇವರ ಪತ್ನಿಯೊಟ್ಟಿಗೆ ತನ್ನ ಅಹಂಕಾರ ತೋರಿಸ್ತಾಳೆ ಅಂತೆ. ಶಚಿ, ನಿನ್ನ ಸೌಂದರ್ಯ ನನ್ನ ಸೌಂದರ್ಯದ ಮುಂದೆ ಏನೂ ಇಲ್ಲ, ನಾನು ನಿನಗಿಂತ ದೊಡ್ಡ ರೂಪವತಿ ಸೌಂದರ್ಯವತಿ ಅಂತ ಅವಳ ಮುಂದೆ ತನ್ನ ಅಹಂಕಾರ ತೋರಿಸ್ತಾಳೆ. ಆವಾಗ ಶಚೀದೇವಿ ಅವಳಿಗೆ ಶಾಪವನ್ನು ಕೊಡ್ತಾಳೆ. ನನ್ನ ಮುಂದೆ ಅಹಂಕಾರ ತೋರಿಸಿದ್ದೀಯಾ, ಅದರಿಂದಾಗಿ ನಿನಗೆ ರಾಕ್ಷಸ ಜನ್ಮ ಬರಲಿ ಅಂತ ದೇವೇಂದ್ರನ ಪತ್ನಿಯಾದಂತಹ ಶಚೀದೇವಿ ಈ ಶ್ರೀಗೆ ಅಂದರೆ ಅಪ್ಸರಾಸ್ತ್ರಿಗೆ ಶಾಪ ಕೊಡ್ತಾಳೆ ಅಂತ. ಶಾಪ ಕೊಟ್ಟಾಗ ಇವಳಿಗೆ ತುಂಬ ದುಃಖ ಆಗಿಬಿಡುತ್ತೆ. ಅಪ್ಸರಾ ಸ್ತ್ರೀ ಎಲ್ಲಿ, ರಾಕ್ಷಸ ಜನ್ಮ ಎಲ್ಲಿ? ದೇವತೆಗಳಿಗೆ ಅತಿ ದೊಡ್ಡ ಸಂಕಷ್ಟ ಯಾವುದು ಅಂತ ಹೇಳಿದ್ರೆ ಮನುಷ್ಯ ಜನ್ಮವನ್ನು ಪಡೆಯುವುದೇನೆ ದೇವತೆಗಳಿಗೆ ತುಂಬ ಕೆಟ್ಟ ಜನ್ಮ ಅಂತೆ. ಇದು ಮನುಷ್ಯ ಜನ್ಮವೂ ಅಲ್ಲ, ಮನುಷ್ಯ ಜನ್ಮಕ್ಕಿಂತಲೂ ಕೆಳಗಿರುವಂತಹ ರಾಕ್ಷಸ ಜನ್ಮ. ಭಾಗವತಲ್ಲಿ ಒಂದು ಮಾತು ಹೇಳ್ತಾರೆ, ದೇವತೆಗಳಿಗೆ ತುಂಬ ಸಂಕಷ್ಟ ಯಾವುದು ಅಂತ, ತುಂಬ ಕಷ್ಟದ ಕೆಲಸ ಯಾವುದು ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಪಡೆಯುವುದೇ ದೊಡ್ಡ ಸಂಕಷ್ಟ. ಮನುಷ್ಯ ಜನ್ಮ ಪಡೆಯುವುದು ಮಾತ್ರ ಅಲ್ಲ, ಮನುಷ್ಯರ ಹತ್ತಿರ ಹೋಗುವುದೇನೆ ದೇವತೆಗಳಿಗೆ ತುಂಬ ಕಷ್ಟ ಅಂತ. ಯಾಕೆಂದರೆ ಆ ಮನುಷ್ಯರ ದೇಹದಿಂದ ಬರುವಂತಹ ದುರ್ಗಂಧವನ್ನು, ಕೆಟ್ಟ ವಾಸನೆಯನ್ನೇ ತೆಗೆದುಕೊಳ್ಳಲಿಕ್ಕೆ ದೇವತೆಗಳಿಗೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹದರಲ್ಲಿ ಅಪ್ಸರಾ ಸ್ತ್ರೀಯಾದಂತಹ ಆ ಶ್ರೀ ಏನು ಮಾಡ್ತಾಳೆ, ಅತ್ಯಂತ ಕೆಟ್ಟದಾದಂತಹ ರಾಕ್ಷಸ ಜನ್ಮವನ್ನು ಪಡೀತಾಳೆ. ಇಂತಹ ರಾಕ್ಷಸ ಜನ್ಮ ಪಡೆದಾಗ ಅವಳಿಗೆ ಇನ್ನೂ ಆ ಅಪ್ಸರಾ ಒಂದು ಜಾತಿಯ ವಾಸನೆ ಹೋಗಿರೋದಿಲ್ಲ. ಹಾಗಾಗಿ ಅವಳೇನು ಮಾಡ್ತಾಳೆ, ವಿಶೇಷವಾಗಿ ಭಾರತೀ ದೇವಿಯನ್ನು ಕುರಿತು, ಅಂದರೆ ವಾಯುದೇವರ ಹೆಂಡತಿಯಾದಂತಹ ಭಾರತೀ ದೇವಿಯನ್ನು ಕುರಿತು ಅನೇಕ ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡ್ತಾಳೆ. ತಪಸ್ಸು ಮಾಡಿದಾಗ ಭಾರತೀ ದೇವಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ನಿನ್ನಲ್ಲಿ ನನ್ನ ವಿಶೇಷವಾದಂತಹ ಆವೇಶ ಇರುತ್ತೆ ಅಂತ. ಅಂದರೆ ಹಿಡಿಂಬೆಯಲ್ಲಿ ಭಾರತೀ ದೇವಿಯ, ವಾಯುದೇವರ ಪತ್ನಿಯಾದಂತಹ ಭಾರತೀ ದೇವಿಯ ವಿಶೇಷ ಸನ್ನಿಧಾನ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಭೀಮಸೇನ ದೇವರ ಸಂಘ ಎಂಬುದು ನಿನಗೆ ಆಗುತ್ತೋ ಆವಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಇಷ್ಟು ವರವನ್ನು ಯಾರು ಕೊಟ್ಟಿರ್ತಾಳೆ, ವಾಯುದೇವರ ಪತ್ನಿಯಾದಂತಹ ಸಾಕ್ಷಾತ್ ಭಾರತೀ ದೇವಿ ಇವಳಿಗೆ ವರವನ್ನು ಕೊಟ್ಟಿರ್ತಾಳೆ. ಹಾಗಾಗಿ ತಾನು ಒಬ್ಬ ರಾಕ್ಷಸ ಸ್ತ್ರೀಯಾದರೂ ಕೂಡ ತಾನೇನು ಮಾಡ್ತಾಳೆ, ಭೀಮಸೇನ ದೇವರನ್ನು ಬಯಸ್ತಾಳೆ, ಅವರನ್ನು ಪ್ರೀತಿಸ್ತಾಳೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಹಿಡಿಂಬೆಯನ್ನು ಭೀಮಸೇನ ದೇವರು ಭೀಮಸೇನ ದೇವರ ಹತ್ತಿರ ಬಂದು ಕೇಳ್ತಾಳೆ, ನನ್ನನ್ನು ಮದುವೆ ಆಗುವಂತ ಪ್ರಾರ್ಥನೆ ಮಾಡ್ತಾಳೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಭೀಮಸೇನ ದೇವರು ಒಂದು ತತ್ವವನ್ನು ತಿಳಿಸ್ತಾರೆ. ಹಿಡಿಂಬೆ, ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ನಾವು ಒಟ್ಟು 5 ಜನ ಅಣ್ಣ ತಮ್ಮಂದಿರು, ಅದರಲ್ಲಿ ನಾನು 2ನೇಯವನು. ನನಗೆ ಅಣ್ಣನಾಗಿ ಧರ್ಮರಾಜ ಇನ್ನೂ ಇದ್ದಾನೆ, ಅವನಿಗಿನ್ನೂ ಮದುವೆ ಆಗಿಲ್ಲ. ಹಾಗಾಗಿ ಮನೆಯಲ್ಲಿ ಹಿರಿಯ ಅಣ್ಣ ತೆರೆದು ಧರ್ಮರಾಜ, ಅವನಿಗೆ ಮದುವೆಯಾಗದೆ ನಾನು ಮದುವೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಮದುವೆಯಾಗಬೇಕು ಅಂತ ಹೇಳಿದರೆ ಒಂದಾ ಹೋಗಿ ಯುಧಿಷ್ಠಿರನನ್ನು ಮದುವೆಯಾಗು, ಅಥವಾ ನನ್ನನ್ನೇ ಮದುವೆಯಾಗಬೇಕು ಎಂಬಷ್ಟು ಆಸೆ ಇದ್ದರೆ ಇನ್ನೂ ಸ್ವಲ್ಪ ವರ್ಷ ವೇಟ್ ಮಾಡು. ಯಾವಾಗ ಯುಧಿಷ್ಠಿರನಿಗೆ ಮದುವೆ ಆಗುತ್ತೋ ಅವನಿಗೆ ಮದುವೆಯಾದ ಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಭೀಮಸೇನ ದೇವರು ಉತ್ತರವನ್ನು ಕೊಡ್ತಾರೆ. ಆವಾಗ ಹಿಡಿಂಬೆಗೆ ಧರ್ಮರಾಜನನ್ನು ಮದುವೆಯಾಗಲಿಕ್ಕೂ ಇಷ್ಟ ಇಲ್ಲ. ಅವಳಿಗೆ ಇಷ್ಟ ಇದ್ದದ್ದೇನು, ಭೀಮಸೇನನ್ನೇ ಮದುವೆಯಾಗಬೇಕು ಅಂತ. ಆದರೆ ಅಷ್ಟು ವರ್ಷಗಳ ಕಾಯಲಿಕ್ಕೆ ತಾಳ್ಮೆನೂ ಇಲ್ಲ. ಹಾಗಾಗಿ ಅವಳು ನೇರವಾಗಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಭೀಮಸೇನ ದೇವರ ತನ್ನ ಅಣ್ಣನಾದಂಥ ಹಿಡಿಂಬನ ಹತ್ತಿರ ಹೋಗ್ತಾಳೆ ಅಂತೆ. ಹಿಡಿಂಬ ಈ ರೀತಿಯಾಗಿ ಭೀಮಸೇನ ಅಂತ ಒಬ್ಬ ಈ ಕಾಡಿನಲ್ಲಿ ಬಂದಿದ್ದಾನೆ, ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾನೆ, ಮದುವೆ ಆಗ್ತೀನಿ ಅಂತ ಕೇಳಿದರೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೇನೆ, ನೀನೇ ಏನಾದರೂ ಮಾಡಿ ಅದನ್ನು ಒಪ್ಪಿಸು ಅಂತ ಹೇಳ್ತಾಳೆ. ಸರಿ ಅಂತ ಆ ಹಿಡಿಂಬ ತಾನೇ ಮಾಡ್ತಾನೆ, ಭೀಮಸೇನ ದೇವರು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭೀಮಸೇನ ದೇವರು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಇವನಿಗೆ ಒಟ್ಟು 2 ಕಾರಣ ಅಂತೆ. ಒಂದು ಕಾರಣ, ಭೀಮಸೇನ ಒಬ್ಬ ಮನುಷ್ಯ, ಅವನನ್ನು ಕೊಂದು ನಾನು ತಿನ್ನಬೇಕು ಅಂತ ಒಂದು ಆಸೆ. ಇನ್ನೊಂದು ಆಸೆ, ಹಿಡಿಂಬೆ
ಭೀಮಸೇನಂತಹ ಒಬ್ಬ ಸಾಮಾನ್ಯ ಮನುಷ್ಯನನ್ನು, ನಾವು ರಾಕ್ಷಸರು, ಮದುವೆಯಾದರೆ ಯಾರನ್ನಾಗಬೇಕು? ರಾಕ್ಷಸರನ್ನೇ ಆಗಬೇಕು. ಅಂತಹದರಲ್ಲಿ ಈ ನನ್ನ ತಂಗಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಸರಿಯಾಗಿ ಬುದ್ಧಿ ಬೆಳೆದಿಲ್ಲ, ಸಣ್ಣ ಹುಡುಗಿ, ಇವಳು ಹೋಗಿ ಭೀಮಸೇನನ ಮದುವೆ ಆಗ್ತಾ ಇದ್ದಾಳಲೆ ಎಂಬುದಾಗಿ ಹೆದರಿಕೆಯಿಂದ ಭೀಮಸೇನನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾನೆ. ಕೊನೆಗೆ ಆ ಭೀಮಸೇನನನ್ನು ಇಷ್ಟಪಟ್ಟಂತಹ ತನ್ನ ತಂಗಿಯನ್ನೇ ಸಂಹಾರ ಮಾಡಲಿಕ್ಕೆ ಬರ್ತಾನೆ ಅಂತೆ. ಅಂದರೆ ಹಿಡಿಂಬೆಯನ್ನೇ ಸಂಹಾರ ಮಾಡಲಿಕ್ಕೆ ಬರ್ತಾನೆ. ಯಾರು? ಹಿಡಿಂಬಾಸುರ. ಕೊನೆಗೆ ಇದನ್ನು ನೋಡಿ ಭೀಮಸೇನ ದೇವರು ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ಆಗಬೇಕಾದರೆ ಪಕ್ಕದಲ್ಲಿ ಎಲ್ಲರೂ ಮಲಗಿದ್ರು ಅಂತೆ. ಯಾರು? ಈ ಅರ್ಜುನ, ಯುಧಿಷ್ಠಿರ ಎಲ್ಲರೂ ಕೂಡ ಮಲಗಿರ್ತಾರೆ. ಆವಾಗ ಭೀಮಸೇನ ದೇವರು ಒಂದು ಕ್ಷಣ ಚಿಂತನೆ ಮಾಡ್ತಾರೆ. ನಾನು ಈ ಹಿಡಿಂಬಾಸುರನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರೆ ಜೋರಾಗಿ ಶಬ್ದ ಆಗುತ್ತೆ, ಶಬ್ದ ಆಗಿ ಇವರಿಗೆ ಎಚ್ಚರಿಕೆಯಾಗಿ ಬಿಡುತ್ತೆ ಅಂತ, ಅವರ ನಿದ್ರೆಗೆ ಭಂಗ ಆಗಬಾರದು ಅಂತ ಭೀಮಸೇನ ದೇವರು ಏನು ಮಾಡ್ತಾರೆ, ಈ ಹಿಡಿಂಬಾಸುರನನ್ನು ಒಂದು ಕೈಯಿಂದ ಬಾಯಿ ಮುಚ್ಚುತ್ತಾರೆ, ಇನ್ನೊಂದು ಕೈಯಿಂದ ಎತ್ತಿ ಹಿಡ್ಕೊಳ್ತಾರೆ. ಅದನ್ನು ಜೋರಾಗಿ ಎತ್ತಿ ಹಿಡಿದುಕೊಂಡು ಸ್ವಲ್ಪ ದೂರ ಬಂದು ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅಂತಹ ಸಂದರ್ಭದಲ್ಲಿ ಭೀಮಸೇನ ದೇವರು ವಿಶೇಷವಾಗಿ ಆ ಹಿಡಿಂಬಾಸುರನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ತಕ್ಷಣ ಮುಂದೆ ಹಿಡಿಂಬೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಅಂತೆ, ದಯವಿಟ್ಟು ನನ್ನನ್ನು ಮದುವೆಯಾಗು ಅಂತ. ಆದರೆ ಭೀಮಸೇನ ದೇವರಿಗೆ ಧರ್ಮ ಸಂಕಟ. ಮದುವೆಯಾಗಿ ಬಿಟ್ಟರೆ ತಾನು ತನ್ನ ಅಣ್ಣನಿಗಿಂತ ಮೊದಲು ಮದುವೆಯಾದಂತೆ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ತೋಚೋದಿಲ್ಲ. ಆವಾಗ ಸಾಕ್ಷಾತ್ ವೇದವ್ಯಾಸ ದೇವರು ಅಲ್ಲಿಗೆ ಬರ್ತಾರೆ ಅಂತೆ. ಭೀಮಸೇನ, ನೀನೇನೂ ಚಿಂತೆ ಮಾಡಬೇಡ, ನಾನು ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ, ನೀನು ಈ ಒಂದು ಹಿಡಿಂಬೆಯನ್ನು ಮದುವೆಯಾಗು ಅಂತ ಹೇಳ್ತಾರೆ. ಆವಾಗ ಭೀಮಸೇನರು ಒಂದು ನಿಶ್ಚಯಕ್ಕೆ ಬರ್ತಾರೆ. ಅಣ್ಣನಿಗೋಸ್ಕರ ನಾನು ಅಣ್ಣನಿಗಿಂತ ಮುಂಚೆ ಮದುವೆ ಆದರೆ ಅದು ಅಧರ್ಮ ಆಗುತ್ತೆ, ತಪ್ಪಾಗುತ್ತೆ. ಆದರೆ ಅದಕ್ಕಿಂತ ದೊಡ್ಡ ತಪ್ಪು, ಅದಕ್ಕಿಂತ ದೊಡ್ಡ ಅಧರ್ಮ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನ ಆಜ್ಞೆಯನ್ನು ಮೀರುವುದು ಅಂತೆ. ಪರಮಾತ್ಮ ಯಾರು? ಸಾಕ್ಷಾತ್ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮ. ಆ ವೇದವ್ಯಾಸನೇನೆ ಬಂದು ಹೇಳ್ತಾ ಇದ್ದಾರೆ ಏನಂತ, ನೀನು ಹಿಡಿಂಬೆಯನ್ನು ಮದುವೆಯಾಗು ಅಂತ. ಹಾಗಾಗಿ ಭಗವಂತನ ಆಜ್ಞೆಯನ್ನು ಮೀರುವುದು ಅತ್ಯಂತ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ಶ್ರುತಿ ಸ್ಮೃತಿ ಹರೇರಾಜ್ಞೆ ಯೌಲ್ಲಂಘ್ಯ ಪ್ರವರ್ತತೆ ಆಜ್ಞಾಛೇದಿ ಮಮ ದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ ಅಂತ ಪರಮಾತ್ಮನೇ ಒಂದು ಕಡೆ ಹೇಳುವಂತಹ ಮಾತು. ಪರಮಾತ್ಮನ ಆಜ್ಞೆಯನ್ನು ಯಾವತ್ತೂ ಮೀರಬಾರ್ದು ಅಂತೆ. ಆಗಿನ ಕಾಲದಲ್ಲಿ ಆಗಬೇಕಾದ್ರೆ ಪರಮಾತ್ಮ ಸಾಕ್ಷಾತ್ ಎದುರಿಗೆ ಇದ್ದ, ಕೃಷ್ಣ ರೂಪದಿಂದ, ವೇದವ್ಯಾಸ ರೂಪದಿಂದ, ರಾಮರೂಪದಿಂದ ಇದ್ದ. ಈ ಕಲಿಯುಗದ ಜನರಿಗೆ ಪರಮಾತ್ಮ ನೇರವಾಗಿ ಕಾಣಿಸೋದಿಲ್ಲ. ಹಾಗಾಗಿ ಪರಮಾತ್ಮನ ಆಜ್ಞೆ, ಪರಮಾತ್ಮನ ಆರ್ಡರ್ ಯಾವುದು ಅಂತ ಹೇಳಿದ್ರೆ ಶ್ರುತಿ ಮತ್ತು ಸ್ಮೃತಿ ಅಂತೆ. ಅಂದರೆ ವೇದಗಳು, ಅದೇ ರೀತಿಯಾಗಿ ಪುರಾಣ, ಮಹಾಭಾರತ ಇವೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆ ಇದ್ದಂತೆ. ಹಾಗಾಗಿ ಅವುಗಳಲ್ಲಿ ಪರಮಾತ್ಮ ಏನು ಮಾಡಬೇಕು ಅಂತ ನಮಗೆಲ್ಲ ಆಜ್ಞೆ ಮಾಡಿದ್ದಾನೋ ಅದನ್ನು ನಾವು ಆಚರಣೆ ಮಾಡಬೇಕು ಅಂತ. ಯಾರು ಇದನ್ನು ಪರಮಾತ್ಮನ ಆಜ್ಞೆಯನ್ನು ಆಚರಣೆ ಮಾಡೋದಿಲ್ಲವೋ, ಯಾರು ಪರಮಾತ್ಮನ ಆಜ್ಞೆಯನ್ನು ಮೀರ್ತಾನೋ ಅವನು ನನ್ನನ್ನು ಆಜ್ಞಾಛೇದಿ ಮಮ ದ್ವೇಷಿ, ನನ್ನನ್ನು ದ್ವೇಷ ಮಾಡುವಂತಹ ವ್ಯಕ್ತಿ ಎಂಬುದಾಗಿ, ಅವನು ವೈಷ್ಣವನೇ ಆಗೋದಿಲ್ಲ ಎಂಬುದಾಗಿ ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ. ಹಾಗಾಗಿ ಪರಮಾತ್ಮನ ಆಜ್ಞೆಯನ್ನು ಎಷ್ಟೇ ಕಷ್ಟ ಆದರೂ ಕೂಡ ಪಾಲಿಸಲೇಬೇಕು ಅಂತ ಪರಮಾತ್ಮನೇ ಹೇಳಿದಂತಹ ಮಾತು. ಹಾಗಾಗಿ ಭೀಮಸೇನ ದೇವರು, ವೇದವ್ಯಾಸ ದೇವರು ಬಂದು ಆಜ್ಞೆ ಮಾಡಿದ್ದಾರೆ ಹಿಡಿಂಬೆಯನ್ನು ಮದುವೆಯಾಗುವಂತ. ಆದ್ದರಿಂದ ಹಿಡಿಂಬೆಯನ್ನು ಭೀಮಸೇನ ದೇವರು ತಾವು ಆ ಒಂದು ಅರಣ್ಯದಲ್ಲಿ ವಿವಾಹ ಆಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಭೀಮಸೇನ ದೇವರು ಒಬ್ಬ ರಾಜಕುಮಾರ, ಅಂತಹ ರಾಜಕುಮಾರ, ಒಬ್ಬ ಮನುಷ್ಯ, ಇನ್ನು ಮುಂದೆ ಹೋದರೆ ಒಬ್ಬ ದೇವೋತ್ತಮ, ಜೀವೋತ್ತಮರಾದಂತಹ ವಾಯುದೇವರು. ಅಂತಹ ಜೀವೋತ್ತಮರಾದಂತಹ ವಾಯುದೇವರು ಒಂದು ರಾಕ್ಷಸ ಹೆಣ್ಣನ್ನು, ಮನುಷ್ಯಳು ಅಲ್ಲ ರಾಕ್ಷಸ ಹೆಣ್ಣನ್ನು ಯಾಕೆ ಮದುವೆ ಆದರೂ ಇದು ಸರಿನಾ ಅಂತ ಪ್ರಶ್ನೆ ಬಂದಾಗ ನಾವು ಹಿಂದೆ ಕೇಳಿದಂತೆ ಅವಳು ರಾಕ್ಷಸ ಸ್ತ್ರೀ ಶಾಪದಿಂದ, ಆದರೆ ವಾಸ್ತವಿಕವಾಗಿ ಅವಳು ಮೂಲತಃ ಯಾರು? ಒಬ್ಬ ಅಪ್ಸರಾ ಸ್ತ್ರೀ. ಅದರಲ್ಲೂ ಕೂಡ ಈ ಹಿಡಿಂಬೆಯಲ್ಲೂ ವಿಶೇಷವಾಗಿ ಭಾರತೀ ದೇವಿಯ ಸನ್ನಿಧಾನ ಇತ್ತು. ಭಾರತೀ ದೇವಿ ವಾಯುದೇವರ ಹೆಂಡತಿ. ಹಾಗಾಗಿ ಭಾರತೀ ದೇವಿಯ ಸನ್ನಿಧಾನ ಇದ್ದಿದ್ದರಿಂದಾಗಿ ಅವಳನ್ನು
ಭೀಮಸೇನ ದೇವರು ಮದುವೆಯಾದರು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಭೀಮಸೇನ ದೇವರು ಹಿಡಿಂಬೆಯನ್ನು ಮದುವೆಯಾಗಿ ಅವಳಲ್ಲಿ ವಿಶೇಷವಾಗಿ ಸಂಘವನ್ನು ಮಾಡಿ ಘಟೋತ್ಕಜ ಎಂಬಂತಹ ಮಹಾಪರಾಕ್ರಮಶಾಲಿಯಾದಂತಹ ಒಬ್ಬ ಮಗನನ್ನು ಪಡೆದರು ಎಂಬುದಾಗಿ ತಿಳಿಸ್ತಾರೆ. ಘಟೋತ್ಕಜ ಅಂತ ನಾವೆಲ್ಲ ಕೇಳೇ ಇರ್ತೇವೆ. ಮಹಾದೈತ್ಯ ರೂಪ, ಅತಿ ದೊಡ್ಡ ಪರ್ವತದಂತೆ ಅತ್ಯಂತ ದೊಡ್ಡ ರೂಪ ಅದು ಘಟೋತ್ಕಜನ ರೂಪ. ಅಂತಹ ಮಹಾಪರಾಕ್ರಮ ಅವನಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ, ಅವನು ಸಾಕ್ಷಾತ್ ಯಾರ ಮಗ? ಭೀಮಸೇನ ದೇವರ ಮಗ. ಭೀಮಸೇನ ದೇವರ ರಕ್ತ ಆದ್ರಿಂದಾಗಿ ಅವನು ಮಹಾಪರಾಕ್ರಮಶಾಲಿಯಾದ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ವಾಯುದೇವರ ಅಂಗಸಂಗವನ್ನು ಮಾಡಿದ್ರಿಂದಾಗಿ ಆ ಹಿಡಿಂಬೆಯ ಶಾಪ ಕೂಡ ಪರಿಹಾರ ಆಯಿತು. ಹಿಡಿಂಬೆಯ ಶಾಪ ಏನು? ರಾಕ್ಷಸಿಯಾಗಿ ಹುಟ್ಟು ಅಂತ. ಕೊನೆಗೆ ಭಾರತೀ ದೇವಿ ಅವಳಿಗೆ ವರ ಕೊಟ್ಟಿದ್ಲು, ನೀನು ಯಾವಾಗ ಭೀಮಸೇನ ದೇವರ ಅಂಗಸಂಗವನ್ನು ಮಾಡ್ತೀಯೋ ಆವಾಗ ನಿನ್ನ ರಾಕ್ಷಸ ದೇಹ ಹೋಗುತ್ತೆ ಅಂತ. ಆ ರೀತಿಯಾಗಿ ಅವಳ ರಾಕ್ಷಸ ದೇಹವೂ ಕೂಡ ಪರಿಹಾರ ಆಗುತ್ತೆ, ವಾಯುದೇವರೊಟ್ಟಿಗೆ ಮದುವೆಯಾಗುತ್ತೆ, ಘಟೋತ್ಕಜನಂತಹ ಉತ್ತಮ ಮಗನೂ ಕೂಡ ಹುಡ್ತಾನೆ ಎಂಬುದಾಗಿ ಇಷ್ಟು ಅಂಶವನ್ನು ತಿಳಿಸ್ತಾರೆ. ಹೀಗೆ ಇವರ ಮದುವೆಯಾಯಿತು. ಪಂಚಪಾಂಡವರಲ್ಲಿ ಮೊದಲು ವಿವಾಹವಾಗಿದ್ದು ಭೀಮಸೇನ ದೇವರು. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಇವರು ಬದುಕಿದ್ದಾರೆ ಅನ್ನೋ ವಿಚಾರಣೆ ಯಾರಿಗೆ ಗೊತ್ತಿಲ್ಲ. ಹಸ್ತಿನಾವತಿಯಲ್ಲಿ ಇರುವಂತಹ ದ್ರೋಣಾಚಾರ್ಯರಿಗಾಗಲಿ, ಭೀಷ್ಮಾಚಾರ್ಯರಿಗಾಗಲಿ, ದುರ್ಯೋಧನನಿಗಾಗಲಿ ಪಾಂಡವರು ಬದುಕಿದ್ದಾರೆ ಅನ್ನುವ ವಿಚಾರವೇ ಗೊತ್ತಿಲ್ಲ. ಆ ಕಡೆ ಆದರೆ ಇಲ್ಲಿ ನೋಡಿದರೆ ಪಾಂಡವರು ಆರಾಮಾಗಿ ವನದಲ್ಲಿ ಇದ್ದಾರೆ, ಜೊತೆಗೆ ಮದುವೆಯೂ ಕೂಡ ಆಗಿದೆ. ಮದುವೆಯಾಗಿ ಭೀಮಸೇನ ದೇವರಿಗೆ ಮಗನು ಕೂಡ ಹುಟ್ಟಿದ್ದಾನೆ. ಇಷ್ಟೆಲ್ಲ ವಿಚಾರ ಅವರಿಗೆ ಗೊತ್ತೇ ಇಲ್ಲ. ಕೊನೆಗೆ ವೇದವ್ಯಾಸ ದೇವರ ಮಾತಿನಂತೆ ಏಕಚಕ್ರ ಎಂಬಂತಹ ಪಟ್ಟಣದಲ್ಲಿ ಈ ಭೀಮಸೇನ ದೇವರು ಮತ್ತು ಉಳಿದ ಎಲ್ಲ ಪಾಂಡವರು ಕುಂತಿದೇವಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏಕಚಕ್ರ ನಗರ, ಅಲ್ಲಿಯೂ ಕೂಡ ದೊಡ್ಡ ಒಬ್ಬ ಅಸುರ ಇದ್ದ ಅಂತೆ. ಅವನೇ ದೊಡ್ಡ ಬಕಾಸುರ ಅಂತ. ಬಕಾಸುರ ಅಂತ ಹೇಳಿದರೆ ಅತ್ಯಂತ ದೊಡ್ಡ ಪರಾಕ್ರಮಿ, ಆಗಿನ ಕಾಲದ ಅತ್ಯಂತ ದೊಡ್ಡ ಪರಾಕ್ರಮಿ. ಅವನು ಏಕಚಕ್ರ ನಗರಕ್ಕೆ ಹತ್ತಿರದಲ್ಲೇ ಇದ್ದ. ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿ, ತನಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ ಏಕಚಕ್ರ ನಗರಕ್ಕೆ ಬರ್ತಿದ್ದ. ಆ ಎತ್ತು ದನ ಯಾವುದಂತೂ ನೋಡ್ತಾ ಇರಲಿಲ್ಲ. ಕೊನೆಗೆ ಮನುಷ್ಯರನ್ನು ಬಿಡ್ತಾ ಇರಲಿಲ್ಲಂತೆ. ಕೈಗೆ ಯಾರ್ಯಾರು ಸಿಗ್ತಾ ಇದ್ರೋ ಅವರೆಲ್ಲರನ್ನು ಕೂಡ ಕೊಂದು ಸಂಹಾರ ಮಾಡಿ ಅವರ ಮಾಂಸವನ್ನು ತಿಂತಾ ಇದ್ದ ಬಕಾಸುರ. ಕೊನೆಗೆ ಆ ಏಕಚಕ್ರ ನಗರದ ಎಲ್ಲರೂ ಕೂಡ ಹೋಗಿ ಒಂದು ಸಭೆಯನ್ನು ಮಾಡ್ತಾರೆ, ಬಕಾಸುರನ್ನು ಕೂಡಿಸಿಕೊಂಡು. ಬಕ, ನಿನ್ನನ್ನು ಎದುರಿಸುವಂತಹ ಶಕ್ತಿಯಂತೂ ನಮಗೆ ಸರ್ವಥಾ ಇಲ್ಲ. ಹಾಗಂತ ಸಿಕ್ಕವರನ್ನು ನೀನು ಬಂದು ತಿನ್ನೋದು ಸರಿಯಲ್ಲ. ನಾವೇ ನಿನಗೆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಏನು? ಪ್ರತಿನಿತ್ಯ ನೀನು ಇರುವಂತಹ ಜಾಗಕ್ಕೇನೆ, ನೀನೇನು ನಮ್ಮ ಹಳ್ಳಿಗೆ ಬರೋದು ಬೇಕಾಗಿಲ್ಲ. ನೀನು ಎಲ್ಲಿ ಇರ್ತೀಯೋ ಅಲ್ಲಿಯೇನೆ ನಿನಗೆ ನಿತ್ಯವೂ ಕೂಡ ಒಂದು ಬಂಡಿ ಬರುತ್ತೆ. ಆ ಒಂದು ಬಂಡಿಯಲ್ಲಿ ಸಂಪೂರ್ಣವಾಗಿ ಆಹಾರ, ಅನ್ನ ಮುಂತಾದಂತಹ ಎಲ್ಲ ಪದಾರ್ಥಗಳು ಇರ್ತವೆ. ಅದೇ ರೀತಿಯಾಗಿ ಆ ಬಂಡಿಗೆ ಕಟ್ಟಿದಂತಹ 2 ದನಗಳು, ಅದೇ ರೀತಿಯಾಗಿ ಬಂಡಿಯನ್ನು ಓಡಿಸಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ, ಇಷ್ಟು ನಿನಗೆ ಆಹಾರ. ಬಂಡಿ ತುಂಬ ಭಕ್ಷ್ಯ ಭೋಜ್ಯ ಅನ್ನ ಎಲ್ಲವೂ ಕೂಡ ನಿನಗೆ ಆಹಾರ. ಬಂಡಿ ಓಡಿಸಿಕೊಂಡು ಬಂದಂಥ ವ್ಯಕ್ತಿಯು ಕೂಡ ನಿನಗೆ ಆಹಾರ. ಬಂಡಿಗೆ ಕಟ್ಟಿದಂತಹ 2 ದನಗಳು, ಅದು ನಿನಗೆ ಆಹಾರ. ಇಷ್ಟು ಆಹಾರವನ್ನು ಪ್ರತಿನಿತ್ಯ ನೀನು ಇರುವಂತಹ ಸ್ಥಳಕ್ಕೇನೆ ಬರುತ್ತೆ. ಹಾಗಾಗಿ ನೀನು ದಯವಿಟ್ಟು ನಮ್ಮ ಊರಿನ ಮೇಲೆ ಬಂದು ಆಕ್ರಮಣ ಮಾಡಬೇಡ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಬಕಾಸುರನ್ನು ಕೂಡ ಒಪ್ಕೊಳ್ತಾನೆ ಅಂತೆ. ಯಾಕೆಂದರೆ ಇಷ್ಟು ದಿವಸ ಕಷ್ಟಪಟ್ಟು ತಾನು ಕಾಡಿನಿಂದಾಗಿ ಊರಿಗೆ ಬಂದು ಎಲ್ಲರನ್ನು ಕೂಡ ಹುಡುಕಿ ಕೊಂದು ತಿಂತಾ ಇದ್ದ. ಆದರೆ ಇವತ್ತು ತಾನು ಎಲ್ಲಿ ಕೂತಿರ್ತಾನೋ ಅಲ್ಲಿಯೇ ಬಂದು ಆಹಾರ ಬೀಳ್ತಾ ಇದೆ. ಹಾಗಾಗಿ ಚಿಂತೆ ಬೇಡ ಅಂತ ಅವನು ಕೂಡ ಒಪ್ಕೊಳ್ತಾನೆ. ಸರಿ ಅಂತ ಅವತ್ತಿನಿಂದಾಗಿ ಪ್ರತಿನಿತ್ಯ ಒಂದೊಂದು ಮನೆಯಿಂದಾಗಿ, ಪ್ರತಿನಿತ್ಯ ಒಂದು ಮನೆ, ಆ ಒಂದು ಮನೆಯಿಂದಾಗಿ ಒಂದು ಬಂಡಿ ಅನ್ನ, 2 ದನಗಳು, ಒಬ್ಬ ವ್ಯಕ್ತಿ ಹೋಗಿ, ಅದು ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿಗೆ ಹೋಗಬೇಕು. ಅವರನ್ನು ಸಂಹಾರ ಮಾಡಿ ಬಕಾಸುರ ತಿಂತಾ ಇದ್ದ. ಇಷ್ಟು ಅಮಾನವೀಯವಾಗಿ ವರ್ತನೆ ಮಾಡ್ತಾ ಇದ್ದ. ಈ ಭೀಮಸೇನ ದೇವರು ಎಲ್ಲರೂ ಕೂಡ ಒಬ್ಬರ ಮನೆಯಲ್ಲಿ ವಾಸವಾಗಿದ್ದರು ಅಂತೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸವಾಗಿದ್ದಾಗ ಒಂದು ದಿನ ರಾತ್ರಿ ಎಲ್ಲರೂ ಕೂಡ ಸಭೆ ಮಾಡ್ತಾರೆ ಅಂತೆ. ಆ ಮನೆಯ ಯಜಮಾನರು. ವಾಸ್ತವಿಕವಾಗಿ ಏನು ಪರಿಸ್ಥಿತಿ ಅಂತ ಹೇಳಿದ್ರೆ, ಮರುದಿನ ಆ ಬ್ರಾಹ್ಮಣರ ಮನೆಯಿಂದಾಗಿ
ಬಕಾಸುರನಿಗೆ ಆಹಾರ ಹೋಗಬೇಕಾಗಿರುತ್ತೆ. ಆಹಾರ ಎಲ್ಲ ರೆಡಿಯಾಗಿರುತ್ತೆ, ಎತ್ತು ರೆಡಿಯಾಗಿರ್ತವೆ. ಆದರೆ ಮನೆಯಿಂದ ಒಬ್ಬ ಯಾರಾದರೂ ವ್ಯಕ್ತಿ ಹೋಗಬೇಕಲ್ಲ ಆಹಾರ ಅಂತ. ಕೊನೆಗೆ ಯಾರು ಹೋಗಬೇಕು ಅಂತ ಚಿಂತೆ ಮಾಡಿ ಶುರು ಮಾಡ್ತಾರೆ. ಆ ಯಜಮಾನನ ತಾಯಿ ಹೇಳ್ತಾಳೆ, ನಾನೇ ಹೋಗಿಬಿಡ್ತೀನಿ, ಹೇಗಿದ್ದರೂ ವಯಸ್ಸಾಗಿದೆ, ಇಂದಲ್ಲ ನಾಳೆ ನಾನು ಸಾಯುವವಳೆ, ಹೋಗಿ ಸತ್ತು ಹೋಗಿಬಿಡ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಮನೆಯ ಮಕ್ಕಳು ಒಪ್ಪೋದಿಲ್ಲ, ಇನ್ನು ನಾನು ಹೋಗ್ತೇನೆ ಅಂತ ಅವರು, ನಾನು ಹೋಗ್ತೇನೆ ಅಂತ ಇವರು. ಹೀಗೆ ಮನೆಯಲ್ಲಿ 10 ಜನ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಏನೋ ಆಶಯ, ನಾನು ಹೋಗಬೇಕು ಅಂತ ಜಗಳ ಆಳಿಗೆ ಶುರು ಮಾಡ್ತಾರೆ ಅಂತೆ. ಇದೆಲ್ಲವನ್ನು ಕೂಡ ಆ ಕುಂತಿ ಕೇಳಿಸ್ಕೊಳ್ತಾಳೆ ಅಂತೆ. ಕುಂತಿ ಕೇಳಿಸ್ಕೊಂಡು ಬಂದು ಹೇಳ್ತಾಳೆ, ನೀವು ನಮಗೆ ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದೀರಿ, ಇಷ್ಟು ದಿವಸ ನಮ್ಮ 6 ಜನರನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಮಗೆಲ್ಲ ಸಮಯಕ್ಕೆ ಆಹಾರ ಎಲ್ಲವನ್ನೂ ಕೂಡ ಕೊಟ್ಟು ಕಾಪಾಡ್ತಾ ಇದ್ದೀರಿ. ಹಾಗಾಗಿ ನೀವ್ಯಾರೂ ಚಿಂತೆ ಮಾಡಬೇಡಿ. ನಾಳೆ ನಿಮ್ಮ ಮನೆಯಿಂದ ಏನು ಆಹಾರ ಹೋಗಬೇಕೋ ಅದಕ್ಕೆ ನೀವ್ಯಾರು ಹೋಗೋದು ಬೇಡ. ನನಗೆ 5 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಒಬ್ಬ ಭೀಮ ಅಂತ ಇದ್ದಾನೆ, ಅವನನ್ನು ಕಳಿಸ್ತೇನೆ ಅಂತ. ಅವರು ಸುತರಾಮ್ ಒಪ್ಪೋದಿಲ್ಲ. ನೀವು ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ಸಾಯಿಸಲಿಕ್ಕೆ ನಮಗೆ ಸರ್ವತಾ ಮನಸ್ಸಿಲ್ಲ, ನೀವು ಹೋಗಲೇಬೇಡ, ಇದು ನಮಗೆ ಬಂದ ಸಂಕಷ್ಟ, ನಾವೇ ಪರಿಹಾರ ಮಾಡಿಕೊಳ್ತೇವೆ ಅಂತ ಆ ತಾಯಿ ಹೇಳ್ತಾಳೆ ಅಂತೆ. ಆವಾಗ ಆ ಕುಂತಿ ಹೇಳ್ತಾಳೆ, ನೀವು ತಪ್ಪು ತಿಳಿದಿದ್ದೀರಿ ಅಂತ. ನನ್ನ ಮಗ ಭೀಮಸೇನ ದೇವರು ಬಕಾಸುರನ ಹತ್ತಿರ ಹೋದರೆ ಬಕಾಸುರ ನನ್ನ ಮಗನನ್ನು ಸಾಯಿಸೋದಿಲ್ಲ, ಅದರ ಹೊರತಾಗಿ ಬಕಾಸುರನನ್ನೇ ನನ್ನ ಮಗನಾದಂತಹ ಭೀಮಸೇನ ಸಂಹಾರ ಮಾಡ್ತಾನೆ, ನೀವೇನು ಚಿಂತೆ ಮಾಡಿಬಿಡಿ ಅಂತ. ಆದರೆ ಆ ತಾಯಿಗೆ ಇವರ ಮೇಲೆ ನಂಬಿಕೆ ಇರೋದಿಲ್ಲ. ಅವರಿಗೆ ಭೀಮ ಯಾರು ಗೊತ್ತೇ ಇಲ್ಲ. ದಯವಿಟ್ಟು ಆ ರೀತಿ ಮಾಡಿದರೆ ನಮಗೆ ಪಾಪ ಬರುತ್ತೆ, ನೀವು ಹೋಗ್ಬಿಡಿ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಕುಂತಿದೇವಿ ಬಿಡೋದೇ ಇಲ್ಲ, ನೀವೇನು ಚಿಂತೆ ಮಾಡಿಬಿಡಿ, ಭೀಮ ನಾಳೆ ಹೋಗ್ತಾನೆ, ಆ ಬಕಾಸುರನನ್ನು ಸಂಹಾರ ಮಾಡಿ ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಸರಿ ಅಂತ ರಾತ್ರಿ ತಾವು ಮಲಗುವಂಥ ಜಾಗಕ್ಕೆ ಬರ್ತಾರೆ. ಮಕ್ಕಳೆಲ್ಲರನ್ನು ಕೂಡ ಕರೀತಾಳೆ ಕುಂತಿದೇವಿ. ಕರೆದು ಹೇಳ್ತಾಳೆ, ಹೀಗೆ ಈ ಮನೆಯವರಿಗೆ ಕಷ್ಟ ಬಂದಿದೆ, ಅದರ ಬದಲಾಗಿ ನಾನು ನಾಳೆ ಭೀಮಸೇನನನ್ನು ಬಕಾಸುರನ ಹತ್ತಿರ ಕಳಿಸ್ತಾ ಇದ್ದಾನೆ ಅಂತ. ಆವಾಗ ಮತ್ತೆ ಜೋರಾಗಿ ಗಲಾಟೆ ಶುರುವಾಗುತ್ತೆ ಅಂತೆ. ಧರ್ಮರಾಜ ಎದ್ದು ಹೇಳ್ತಾನೆ, ನಾವು ಇವತ್ತು ಬದುಕಿದ್ದೇವೆ ಅಂದರೆ ಅದಕ್ಕೆ ಕಾರಣ ಯಾರು? ಈ ಭೀಮಸೇನ. ಆ ದುರ್ಯೋಧನ ನಮ್ಮ ಮೇಲೆ ಏನೇನೋ ಪ್ರಯೋಗ ಮಾಡಿದ, ನಾವು ಇದ್ದಂತಹ ಅರಮನೆಗೇನೆ ಬೆಂಕಿ ಹಚ್ಚಬೇಕಂತ ಪ್ರಯತ್ನ ಮಾಡಿದ, ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಿದ್ಯಾರು? ಈ ಭೀಮಸೇನ. ಇವತ್ತು ನೀನು ಏನು ಮಾಡ್ತಾ ಇದ್ದೀಯಾ? ಈ ಭೀಮಸೇನನನ್ನೇ ಆ ಬಕಾಸುರನ ಹತ್ರ ಕಳಿಸ್ತಾ ಇದ್ದೀಯಾ? ಇದು ಸರಿಯಲ್ಲ. ಒಂದು ವೇಳೆ ಭೀಮಸೇನನೇ ಸತ್ತು ಹೋದರೆ ನಾವು ಬದುಕಿದ್ದು ಸತ್ತಂತೆ, ಹಾಗಾಗಿ ಅವನನ್ನು ಕಳಿಸಲಿಕ್ಕೆ ಅವಕಾಶವೇ ಇಲ್ಲ ಅಂತ ಜೋರಾಗಿ ಎಲ್ಲರೂ ಕೂಡ ಗಲಾಟೆ ಮಾಡಿ ಶುರು ಮಾಡ್ತಾರೆ. ಆವಾಗ ಭೀಮಸೇನ ದೇವರು ಎದ್ದು ನಿಂತು ಹೇಳ್ತಾರೆ, ಧರ್ಮರಾಜ, ನೀನೇನೂ ಚಿಂತೆ ಮಾಡಬೇಡ, ಆ ಬಕಾಸುರನನ್ನು ಇವತ್ತೇ ನಾನು ಸಂಹಾರ ಮಾಡಿ ಬರ್ತೇನೆ, ನೀನೇನು ಚಿಂತೆ ಮಾಡಬೇಡ, ನನ್ನ ಮೇಲೆ ನಿನಗೆ ನಂಬಿಕೆ ಇದೇನೇ ಇಲ್ಲೋ ಅಂತ ಕೇಳ್ತಾನೆ. ಧರ್ಮರಾಜ ಹೇಳ್ತಾರೆ, ನಿಶ್ಚಿತ ನಿನ್ನ ಬಾಹುಬಲದ ಮೇಲೆ ನಂಬಿಕೆ ಇದೆ, ಆದರೂ ಅವನು ದೊಡ್ಡ ಅಸುರ ಅಂತ ಕೇಳಿದ್ದೇವೆ, ಯಾಕೆ ಸುಮ್ಮನೆ ಪರೀಕ್ಷೆ ಮಾಡೋದು ಅಂತ ಹೇಳ್ತಾನೆ. ಭೀಮಸೇನ ಹೇಳ್ತಾನೆ, ನೀನೇನೂ ಚಿಂತೆ ಮಾಡಬೇಡ, ಆರಾಮವಾಗಿರಿ, ಎಷ್ಟು ವೇಗವಾಗಿ ಹೋಗ್ತೇನೆ ಅಷ್ಟೇ ವೇಗವಾಗಿ ವಾಪಸ್ ಬರ್ತೇನೆ, ಅವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಮರುದಿನ ಎತ್ತಿನ ಬಂಡಿ ಮನೆಯ ಮುಂದೆ ತಯಾರಾಗಿ ನಿಂತಿರುತ್ತೆ. ಆ ಬಂಡಿಯ ತುಂಬ ಒಳ್ಳೆಯ ಭಕ್ಷ್ಯ ಭೋಜ್ಯ ಅನ್ನ ಮುಂತಾದಂಥ ಎಲ್ಲ ಪದಾರ್ಥಗಳನ್ನು ಕೂಡ ಸಿದ್ಧ ಮಾಡಿ ನಿಂತಿರ್ತಾರೆ. ಆ ಬಂಡಿಯನ್ನು ಎಳೆಯಲಿಕ್ಕೆ ಅಂತ 2 ಬಲಿಷ್ಠವಾದಂಥ ಎತ್ತುಗಳು ಇಷ್ಟೆಲ್ಲ ಇರುತ್ತೆ. ಅದರ ಮುಂದ್ಗಡೆ ಕುಳಿತುಕೊಂಡು ಭೀಮಸೇನ ದೇವರು ಗಾಡಿಯನ್ನು ಆ ಬಂಡಿ ನಿಂತುಕೊಂಡು ಬಕಾಸುರ ಇದ್ದಂತಹ ಸ್ಥಳಕ್ಕೆ ಹೋಗ್ತಾರೆ. ಬಕಾಸುರನ ಸ್ಥಳ ಇನ್ನೇನು ಸ್ವಲ್ಪ ದೂರ ಇರುತ್ತೆ. ಆವಾಗ ಭೀಮಸೇನ ದೇವರು ಆಲೋಚನೆ ಮಾಡ್ತಾರೆ, ಬಕಾಸುರ ಒಂದು ವೇಳೆ ಈ ಆಹಾರವನ್ನು ಈ ಬಂಡಿಯನ್ನು ಮುಟ್ಟಿದರೆ ಇಲ್ಲಿ ಇರುವಂತಹ ಅನ್ನ ಎಲ್ಲವೂ ಕೂಡ ಅಪವಿತ್ರ ಆಗಿಬಿಡುತ್ತೆ, ಅದನ್ನು ತಿನ್ನಲಿಕ್ಕಾಗೋದಿಲ್ಲ, ಯಾಕೆ ಅವನೊಬ್ಬ ರಾಕ್ಷಸ. ಹಾಗಾಗಿ ಭೀಮಸೇನ ದೇವರು ಏನು ಮಾಡ್ತಾರೆ, ಬಕಾಸುರ ಈ ಆಹಾರವನ್ನು ಮುಟ್ಟುವುದಕ್ಕಿಂತ ಮುಂಚೆನೇ ನಾನಿದನ್ನು ತಿಂದುಬಿಡಬೇಕು ಅಂತ ಆ ಬಂಡಿಯಲ್ಲಿ ಇದ್ದಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ತಾನೇ ಸ್ವೀಕಾರ ಮಾಡಿಬಿಡ್ತಾರೆ. ಯಾರು? ಭೀಮಸೇನ ದೇವರು. ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಬಕಾಸುರನಿಗೆ ಭಾರಿ ಹಸಿವೆ ಆಗಿಬಿಟ್ಟಿರುತ್ತೆ. ಟೈಮ್ ಆಗಿದೆ, ಮಧ್ಯಾಹ್ನ 12 ಗಂಟೆ ಆಗಿದೆ, ಇನ್ನೂ ಕೂಡ ಆಹಾರ ಬಂದೇ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ತಕ್ಷಣವೇ ಅವನಿಗೆ ಆಹಾರದ ವಾಸನೆ ಬಡಿಯುತ್ತೆ ಮೂಗಿಗೆ. ಹೋಗಿ ನೋಡ್ತಾನೆ,
ಆಹಾರವನ್ನು ತಂದಿರುವಂತಹ ವ್ಯಕ್ತಿಯೇನೆ ಎಲ್ಲ ಆಹಾರವನ್ನು ತಾನೇ ತಿಂತಾ ಇದ್ದಾನಲ್ಲ ಅಂತ ಅವನಿಗೆ ಜೋರಾಗಿ ಯುದ್ಧ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ ಅಂತೆ. ತಕ್ಷಣದಲ್ಲಿ ಭೀಮಸೇನ ದೇವರು ಎಲ್ಲ ಊಟವನ್ನು ಕೂಡ ಮುಗಿಸಿ ಜೋರಾಗಿ ಒಂದು ತೇಗ್ತಾರೆ. ತೇಗಿ ಆ ಬಕಾಸುರನೊಟ್ಟಿಗೆ ಜೋರಾಗಿ ಯುದ್ಧವನ್ನು ಮಾಡಿ ಆ ಯಾವ ಬಕಾಸುರನನ್ನು ವಿಶೇಷವಾಗಿ ಸಂಹಾರ ಮಾಡಿ ಹಾಕ್ತಾರೆ ಅಂತೆ. ಮಹಾಭಾರತದಲ್ಲಿ ಹೇಳಬೇಕಾದರೆ ಆ ಬಕಾಸುರ ಎಷ್ಟು ಮಹಾಪರಾಕ್ರಮಶಾಲಿ ಅಂತ ಹೇಳಿದ್ರೆ, ಆಗಿನ ಕಾಲದ ಮಹಾಪರಾಕ್ರಮಿಗಳಾದಂತಹ ಕೀಚಕ, ಜರಾಸಂಧ ಮತ್ತು ನರಕಾಸುರ ಅಂತಹ ದೊಡ್ಡ ದೊಡ್ಡ ಅಸುರರು ಕೂಡ ಈ ಬಕಾಸುರನ ಮುಂದೆ ನಿಲ್ಲಿಕ್ಕೆ ಹೆದರ್ತಾ ಇದ್ರು ಅಂತೆ. ಅಷ್ಟು ಪರಾಕ್ರಮಶಾಲಿ. ಅಂತಹ ಬಕಾಸುರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಸುಮ್ಮನೆ ಇರೋದಿಲ್ಲ. ಯಾವ ಬಂಡಿಯಲ್ಲಿ ಆಹಾರವನ್ನು ತಂದಿದ್ರೋ ಅದೇ ಬಂಡಿಯಲ್ಲಿ ಆ ಬಕಾಸುರನ ದೇಹವನ್ನು, ಶವವನ್ನು ಹಾಕಿಕೊಂಡು ಬಂದು ಆ ಏಕಚಕ್ರ ಪಟ್ಟಣಕ್ಕೆ ಒಂದು ದ್ವಾರ ಬಾಗಿಲು ಅಂತ ಇರುತ್ತೆ, ದೊಡ್ಡ ಊರಿನ ಎಂಟ್ರೆನ್ಸ್. ಆ ಊರಿನ ಎಂಟ್ರೆನ್ಸಿಗೆ ಆ ಬಕಾಸುರನ ದೊಡ್ಡ ದೇಹವನ್ನು ಬಾಗಿಲಿಗೆ ನೇತು ಹಾಕಿ ಬಿಡ್ತಾರೆ ಅಂತೆ. ನೇತು ಹಾಕಿ ತಾವು ಮನೆಗೆ ಬರ್ತಾರೆ. ಮನೆಗೆ ಬಂದು ಶವಸ್ಪರ್ಶ ಆಗಿದೆ, ಬಕಾಸುರನ ಶವಸ್ಪರ್ಶ ಆಗಿದೆ ಅಂತ ಮನೆಗೆ ಬಂದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಮಲಗಿಕೊಂಡು ಬಿಡ್ತಾರೆ. ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ. ಹುಟ್ಟಿದ ತಕ್ಷಣ ಆ ಊರಿನಲ್ಲಿ ದೊಡ್ಡ ಕೋಲಾಹಲ. ಇಷ್ಟು ಜನರನ್ನು ಕೊಂದಂತಹ ಬಕಾಸುರ ಇವತ್ತು ನಮ್ಮ ಊರಿನ ಬಾಗಿಲಿಗೇನೆ ಹೆಣವಾಗಿ ಬಿದ್ದಿದ್ದಾನೆ ಅಲ್ಲ ಅಂತ ಎಲ್ಲರೂ ಕೂಡ ಬಂದು ನೋಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಸಂತೋಷ ಆಗಿ ಆ ಎಲ್ಲರೂ ಕೂಡ ವಿಶೇಷವಾಗಿ ಆ ಮನೆಯವರನ್ನು ಬಂದು ಹೊಗಳಿಕ್ಕೆ ಶುರು ಮಾಡ್ತಾರೆ ಅಂತೆ. ನಿಮ್ಮ ಮಗ ಎಷ್ಟು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ ಆ ಮನೆ ಯಜಮಾನಿಯಿಂದ ಹೊಗಳಿಕ್ಕೆ ಶುರು ಮಾಡ್ತಾರೆ ಅಂತೆ. ಆವಾಗ ಆ ಮನೆ ಯಜಮಾನಿ ಹೇಳ್ತಾಳೆ, ನನ್ನ ಮಗನಿಗೆ ಎಲ್ಲಿ ಆ ಶಕ್ತಿ, ನಾವು ಸಾಮಾನ್ಯ ಬ್ರಾಹ್ಮಣರು, ಆದರೆ ನಮ್ಮ ಮನೆಯಲ್ಲಿ ಒಬ್ಬ ಯಾರೋ ತಾಯಿ ಇದ್ಲು ಕುಂತಿ ಅಂತ, ಅವಳಿಗೆ 5 ಜನ ಮಕ್ಕಳಿದ್ದರು, ಅವಳಲ್ಲಿ ಒಬ್ಬ ಭೀಮಸೇನ ಅಂತ, ಆ ಭೀಮಸೇನನೇನೆ ಈ ಬಕಾಸುರನನ್ನು ಸಂಹಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ತಾವು ಹೋದಲ್ಲಿ ಎಲ್ಲ ವಿಶಿಷ್ಟವಾಗಿ ದುಷ್ಟ ನಿಗ್ರಹ, ದುಷ್ಟರ ಸಂಹಾರ, ಅಲ್ಲಿ ಹಿಡಿಂಬಾಸುರನನ್ನು ಸಂಹಾರ ಮಾಡಿದ. ಈ ಏಕಚಕ್ರ ನಗರದಲ್ಲಿ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಂತಹ ಬಕಾಸುರನನ್ನು ಸಂಹಾರ ಮಾಡಿ ಭೀಮಸೇನ ದೇವರು ಅವತಾರ ಮಾಡಿದ್ದೇನೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅಂತ ಆ ರೀತಿಯಾಗಿ ಅನೇಕ ದುಷ್ಟರನ್ನು ತಾವು ಮುಂದೆ ಸಂಹಾರ ಮಾಡ್ತಾ ಹೋಗ್ತಾರೆ. ಹೀಗೆ ಬಕಾಸುರನ ಸಂಹಾರ ಆದ ಮೇಲೆ ಅವರು ನೇರವಾಗಿ ಹೋಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಪಾಂಚಾಲ ದೇಶಕ್ಕೆ. ಪಾಂಚಾಲ ದೇಶ ಅದು ದೃಪದ ಮಹಾರಾಜನ ದೇಶ. ಆ ದೃಪದ ಮಹಾರಾಜನ ಮಗಳೇನೆ ದ್ರೌಪದಿ ಅಂತ, ಸಾಕ್ಷಾತ್ ಭಾರತೀ ದೇವಿಯೇನೆ, ವಾಯುದೇವರ ಪತ್ನಿಯೇನೆ ದ್ರೌಪದಿಯಾಗಿ ತಾನು ಅವತಾರ ಮಾಡಿರ್ತಾಳೆ. ಅಂತಹ ದ್ರೌಪದಿಯ ಸ್ವಯಂವರವನ್ನು ಏರ್ಪಾಡು ಮಾಡಿರ್ತಾನೆ ದೃಪದ ಮಹಾರಾಜ. ಅಂತಹ ದ್ರೌಪದಿಯ ಸ್ವಯಂವರಕ್ಕೆ ಹೋಗ್ತಾರೆ. ದ್ರೌಪದಿಯ ಸ್ವಯಂವರದ ಒಂದು ನಿಯಮ ಇತ್ತು. ನಿಯಮ ಏನು ಅಂತ ಹೇಳಿದರೆ, ಮೇಲ್ಗಡೆ ಒಂದು ಮತ್ಸ್ಯವನ್ನು ಕಟ್ಟಿರ್ತಾರೆ. ಮತ್ಸ್ಯ ಅಂತ ಹೇಳಿದ್ರೆ ಮೀನು. ಒಂದು ದೊಡ್ಡ ಧ್ವಜಸ್ತಂಭ ಇರುತ್ತೆ. ಆ ಧ್ವಜಸ್ತಂಭದ ಮೇಲೆ ಒಂದು ಮೀನನ್ನು ಕಟ್ಟಿರ್ತಾರೆ. ಕೆಳಗಡೆ ಒಂದು ದೊಡ್ಡ ಪಾತ್ರೆ ಇಟ್ಟಿರ್ತಾರೆ. ಆ ಪಾತ್ರೆಯ ತುಂಬ ಎಣ್ಣೆ ಹಾಕಿರ್ತಾರೆ. ಅದಕ್ಕೆ ಬಾಣ ತಗೊಂಡು ಹೊಡಿಬೇಕು. ಯಾವುದಕ್ಕೆ? ಮೇಲೆ ಕಟ್ಟಿರುವಂತಹ ಮೀನಿಗೆ. ಹಾಗಂತ ಮೀನು ನೋಡ್ಕೊಂಡು ಹೊಡಿಬಾರ್ದು. ಕೆಳಗಡೆ ಎಣ್ಣೆಯಲ್ಲಿ ಆ ಮೀನಿನ ಪ್ರತಿಬಿಂಬವನ್ನು ನೋಡಿ ಏನು ಮಾಡಬೇಕು? ಬಾಣವನ್ನು ಹೊಡಿಬೇಕು. ತಲೆ ಬಗ್ಗಿಸಿ ಕೆಳಗೆ ನೋಡ್ತಾ ಇರಬೇಕು, ಕೈ ಮೇಲೆತ್ತಿರಬೇಕು. ಇಷ್ಟು ಕಷ್ಟವಾದಂತಹ ದೊಡ್ಡ ಸ್ವಯಂವರ. ಆ ಸ್ವಯಂವರಕ್ಕೆ ಬಂದಂತಹ ಪ್ರತಿಯೊಬ್ಬರೂ ಕೂಡ, ಅನೇಕ ದೊಡ್ಡ ದೊಡ್ಡ ವೀರಾಧಿವೀರರೆಲ್ಲರೂ ಕೂಡ ಸೋತು ಹೋಗಿಬಿಡ್ತಾರೆ. ಕೊನೆಗೆ ಅದನ್ನು ಗೆಲ್ಲಬೇಕು ಅಂತ ಅರ್ಜುನ ಹೋಗ್ತಾರೆ. ಅರ್ಜುನ ಆಗಿನ ಕಾಲದ ಮಹಾ ಧನುರ್ವಿದ್ಯೆಯಲ್ಲಿ ಪಾರಂಗತನಾದವನು. ದ್ರೋಣಾಚಾರ್ಯರು ತಮ್ಮ ಎಲ್ಲ ವಿದ್ಯೆಯನ್ನು ಕೂಡ ತಮ್ಮ ಪ್ರೀತಿಯ ಶಿಷ್ಯನಾದಂತಹ ಅರ್ಜುನನಿಗೆ ಧಾರೆ ಎರೆದಿರ್ತಾರೆ. ಅಂತಹ ಯಾವ ಅರ್ಜುನ ತಾನು ಆ ಮತ್ಸ್ಯ ಯಂತ್ರವನ್ನು, ಅಂದರೆ ಕೆಳಗಡೆ ಎಣ್ಣೆಯಲ್ಲಿ ಆ ಮೀನಿನ ಪ್ರತಿಬಿಂಬವನ್ನು ನೋಡಿ ತಾನು ಆ ಮೀನಿಗೆ ನೇರವಾಗಿ ಹೊಡಿತಾನೆ. ಹೊಡೆದಾಗ ಈ ರೀತಿಯಾಗಿ ಅರ್ಜುನನಿಗೆ ಯಾವ ಆ ದ್ರೌಪದಿಯನ್ನು ಕೊಡಬೇಕು ಅಂತ ನಿಶ್ಚಯ ಆಗುತ್ತೆ. ದ್ರೌಪದಿಯನ್ನು ಕರೆದುಕೊಂಡು ತಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಸ್ವಯಂವರಕ್ಕೆ ಶಿಶುಪಾಲ ಬಂದಿದ್ದ.
ದಂತವಕ್ರ ಬಂದಿದ್ದ, ಅದೇ ರೀತಿಯಾಗಿ ಮದ್ರ ರಾಜ ಬಂದಿದ್ದ. ಹೀಗೆ ಆಗಿನ ಕಾಲದ ಎಲ್ಲ ಪ್ರಸಿದ್ಧ ಮಹಾರಾಜರು ಕೂಡ ದ್ರೌಪದಿಯನ್ನು ತಾವು ಮದುವೆಯಾಗಬೇಕು ಅನ್ನೋದು ಇಚ್ಛೆಯಿಂದಾಗಿ ಬಂದಿದ್ದರು. ಆದರೆ ಅವರೆಲ್ಲರೂ ಕೂಡ ವ್ಯರ್ಥವಾಗಿ ಅದನ್ನು ಮೀನಿನನ್ನು ಹೊಡಿಲಿಕ್ಕೆ ಆಗಲಿಲ್ಲ. ಹೊಡೆದದ್ದು ಒಬ್ಬನೇ, ಅದು ಅರ್ಜುನ ಅಂತ. ಹೀಗೆ ಅರ್ಜುನ ತಾನು ಆ ಒಂದು ದ್ರೌಪದಿಯನ್ನು ಪಡಿತಾನೆ. ಪಡೆದ ನಂತರ ವಿಶೇಷವಾಗಿ ಅವರೆಲ್ಲರೂ ಕೂಡ ಭೀಮಸೇನ ದೇವರ ಮೇಲೆ ಮತ್ತು ಅರ್ಜುನನ ಮೇಲೆ ಆಕ್ರಮಣ ಮಾಡ್ತಾರೆ ಅಂತೆ. ಯಾಕೆಂದರೆ ಈ ಶಿಶುಪಾಲ, ಜರಾಸಂಧ, ಕೀಚಕ ಇವರಿಗೆಲ್ಲ ಆಸೆ ಏನಿತ್ತು, ನಾವು ದ್ರೌಪದಿಯನ್ನು ಮದುವೆಯಾಗಬೇಕು ಅಂತ. ಆದರೆ ದ್ರೌಪದಿ ಸಿಕ್ಕಿದ್ಯಾರಿಗೆ? ಈ ಒಂದು ಅರ್ಜುನನಿಗೆ. ಹಾಗಂತ ಅವರ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. ತಕ್ಷಣದಲ್ಲಿಯೇ ಭೀಮಸೇನ ದೇವರು ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಒಂದು ದೊಡ್ಡ ವೃಕ್ಷ ಮರವನ್ನು ಕಿತ್ತಿ ಅವರ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಬಲರಾಮ ಮತ್ತು ಕೃಷ್ಣ ಕೂಡ ಬಂದಿರ್ತಾರೆ ಅಂತೆ. ಬಲರಾಮ, ಕೃಷ್ಣ, ಉಳಿದ ಎಲ್ಲ ಯಾದವರು ಕೂಡ ಬಂದಿರ್ತಾರೆ. ಆದರೆ ಅವರೆಲ್ಲ ಯಾಕೆ ಬಂದಿದ್ದರು ಅಂತ ಹೇಳಿದ್ರೆ, ಉಳಿದ ಜರಾಸಂಧ ಅವರೆಲ್ಲರೂ ಕೂಡ ದ್ರೌಪದಿಯನ್ನು ಮದುವೆಯಾಗಬೇಕು ಅಂತ ಬಂದಿದ್ದರು ಸ್ವಯಂವರಕ್ಕೆ. ಆದರೆ ಈ ಕೃಷ್ಣ, ಬಲರಾಮ, ಉಳಿದ ಎಲ್ಲ ಯಾದವರು ಕೂಡ ಯಾಕೆ ಬಂದಿದ್ರು ಅಂತ ಹೇಳಿದ್ರೆ, ಪಾಂಡವರ ಪರಾಕ್ರಮವನ್ನು ನೋಡಿ ಸಂತೋಷ ಪಡಲಿಕ್ಕೆ ಅಂತ ಬಂದಿದ್ರು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಯಾಕೆಂದರೆ ಕೃಷ್ಣನಿಗೆ ಎಲ್ಲವೂ ಕೂಡ ಗೊತ್ತು. ಪಾಂಡವರು ಎಲ್ಲಿದ್ದಾರೆ, ಯಾವಾಗ ಎಲ್ಲಿರ್ತಾರೆ, ಏನು ಮಾಡ್ತಾರೆ ಅಂತ ಕೃಷ್ಣನಿಗೆ ಪ್ರತಿಯೊಂದು ಗೊತ್ತು. ಹಾಗಾಗಿ ಕೃಷ್ಣ ಎಲ್ಲರಿಗೂ ಹೇಳಿದ್ದ, ಬಲರಾಮನಿಗೂ ಹೇಳಿದ್ದ, ಎಲ್ಲ ಯಾದವರಿಗೂ ಹೇಳಿದ್ದ, ನೀವ್ಯಾರೂ ಕೂಡ ಆ ಸ್ವಯಂವರದಲ್ಲಿ ಪಾಲ್ಗೊಳ್ಳಬಾರ್ದು. ಅಂದರೆ ಆ ಬಿಲ್ಲು ಬಾಣವನ್ನು ಹಿಡ್ಕೊಳ್ಬಾರ್ದು, ಸುಮ್ಮನೆ ಹೋಗಿ ನೋಡಬೇಕು ಅಷ್ಟೇ, ಅರ್ಜುನನೇ ಅದರಲ್ಲಿ ಗೆಲ್ತಾನೆ ಅಂತ ಹೇಳಿದ್ದರು. ಹಾಗಾಗಿ ಆ ಜರಾಸಂಧ ಮುಂತಾದಂತಹ ಎಲ್ಲ ರಾಕ್ಷಸರು ಈ ಪಾಂಡವರ ಮೇಲೆ ಆಕ್ರಮಣ ಮಾಡಿದಾಗ ಭೀಮಸೇನ ದೇವರು, ಅರ್ಜುನ, ಈ ಕಡೆ ಮಹಾಪರಾಕ್ರಮಶಾಲಿಯಾದಂತಹ ಬಲರಾಮ, ಇವರೆಲ್ಲರೂ ಕೂಡ ಒಂದೇ ಏಟಿಗೆ ಆ ಎಲ್ಲರನ್ನು ಕೂಡ ಸೋಲಿಸ್ತಾರೆ. ಹೀಗೆ ಸೋಲಿಸಿ ಕೊನೆಗೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಅರಮನೆಗೆ ಹೊರಟು ಹೋಗಿಬಿಡ್ತಾರೆ. ಈ ಕಡೆ ಪಾಂಡವರೆಲ್ಲರೂ ಕೂಡ ಯಾವುದೋ ಒಂದು ಆಶ್ರಮದಲ್ಲಿ ಇರ್ತಾರೆ. ಹೊರಗಡೆ ಬಂದು ನಿಲ್ತಾರೆ. ಕುಂತಿ ಒಳಗಡೆ ಇರ್ತಾಳೆ. ಆವಾಗ ಪಾಂಡವರು ಹೋಗಿ ಹೇಳ್ತಾರೆ, ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂತ ಹೇಳ್ತಾರೆ. ಅವರ ಅರ್ಥದಲ್ಲಿ ಭಿಕ್ಷೆ ಅಂತ ಹೇಳಿದರೆ ಏನು? ಈ ದ್ರೌಪದಿ. ಕುಂತಿ ಏನು ಅನ್ಕೊಳ್ತಾಳೆ, ಏನೋ ಆಹಾರ ತಂದಿದ್ದಾರೆ, ಭಿಕ್ಷೆ, ಪ್ರತಿನಿತ್ಯ ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ. ಹಾಗಾಗಿ ಏನೋ ಆಹಾರ ತಂದಿರಬೇಕು ಅಂತ. ಸರಿ, ಹೌದಾ, ಎಲ್ಲರೂ ಕೂಡ ಹಂಚಿಕೊಂಡು ತಿಂದುಬಿಡಿ ಅಂತ ಹೇಳಿಬಿಡ್ತಾಳೆ. ತಂದಿದ್ದೇನನ್ನ? ಹೆಣ್ಣನ್ನು. ದ್ರೌಪದಿ ಅಂದುಕೊಂಡಿದ್ದೇನೋ ಏನೋ ಹಣ್ಣು ತಂದಿದ್ದಾರೆ, ಆಹಾರ ತಂದಿದ್ದಾರೆ ಅಂದ್ಕೊಂಡ್ಬಿಟ್ಲು. ಆವಾಗ ಎಲ್ಲರೂ ಭೋಗಿಸಿ ಅಂತ ಹೇಳಿಬಿಡ್ತಾಳೆ. ಒಳಗಡೆ ಹೋಗಿ ನೋಡ್ತಾಳೆ ಕುಂತಿ, ತಂದಿರುವುದು ಒಬ್ಬ ಹೆಣ್ಣನ್ನು. ಈ ಕಡೆ ತಾಯಿ ಆಜ್ಞೆ ಮಾಡಿದ್ದಾಳೆ ಏನಂತ, ಎಲ್ಲರೂ ಕೂಡ ತಿನ್ನಿ, ಭೋಗಿಸಿ ಅಂತ. ತಾಯಿಯ ಮಾತನ್ನು ಯಾವತ್ತೂ ಮೀರಬಾರದು. ಹಾಗಂತ ಒಬ್ಬ ಹೆಣ್ಣನ್ನು 5 ಜನ ಮದುವೆಯಾಗೋದು ಲೋಕದಲ್ಲಿ ಶಾಸ್ತ್ರಸಮ್ಮತವಾದಂತಹ ಮಾತಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಅವರಿಗೆ ತುಂಬ ಚಿಂತೆಯಾಗುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ತಾನೇ ಮಾಡ್ತಾನೆ, ಇವಳು ಸಾಮಾನ್ಯ ಯಾರೋ ಹೆಂಗಸಲ್ಲ, ಸಾಕ್ಷಾತ್ ಯಾವ ಭಾರತೀ ದೇವಿಯೇ ದ್ರೌಪದಿಯಾಗಿ ಅವತಾರ ಮಾಡಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಸಾಕ್ಷಾತ್ ದೇವತೆಗಳ ಅಂಶರು. ನೀವು ಇವರನ್ನು 5 ಜನ ಮದುವೆಯಾದಾಗ ಯಾವಾಗ ಧರ್ಮರಾಜ ಇವಳೊಟ್ಟಿಗೆ ಭೋಗವನ್ನು ಮಾಡ್ತಾನೋ ಆವಾಗ ಇವಳಲ್ಲಿ ಧರ್ಮರಾಜ ಯಾರು? ಯಮನ ಅವತಾರ. ಯಮನ ಹೆಂಡತಿಯಾದಂತಹ ಶ್ಯಾಮಲಾದೇವಿಯ ಸನ್ನಿಧಾನ ಇವಳಲ್ಲಿ ಇರುತ್ತೆ. ಅರ್ಜುನ ಭೋಗಿಸುವಾಗ ದೇವೇಂದ್ರನ ಹೆಂಡತಿಯಾದಂತಹ ಶಚೀದೇವಿಯ ಸನ್ನಿಧಾನ ಇರುತ್ತೆ. ನಕಲು ಸಹದೇವರು ಭೋಗಿಸುವಾಗ ಅವರ ಹೆಂಡತಿ ಸನ್ನಿಧಾನ ಇರುತ್ತೆ. ಹಾಗಾಗಿ ನೀವ್ಯಾರೂ ಚಿಂತೆ ಮಾಡಬೇಡಿ ಎಂಬುದಾಗಿ ಹೇಳಿ ಹೀಗೆ ಅವರೆಲ್ಲರ ಮದುವೆಯಾಗುತ್ತೆ. ಹೀಗೆ ಮದುವೆಯಾಗಿ ವೈಭವದ ಜೀವನವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮುಂದೆ ದೃಪದನು ಕೂಡ ಈ ವಿವಾಹಕ್ಕೆ ಒಪ್ಕೊಳ್ತಾನೆ ಅಂತೆ. ದೃಪದ ಅಂದರೆ ದ್ರೌಪದಿಯ ತಂದೆ. ಅವನಿಗೆ ವೇದವ್ಯಾಸ ದೇವರು ಮತ್ತು ಕೃಷ್ಣ ಎಲ್ಲರೂ ಕೂಡ ಉಪದೇಶ ಮಾಡ್ತಾರೆ. ಇನ್ನು ಮಗಳು ಯಾರೋ ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ಭಾರತೀ ದೇವಿ ಅಂತ ಉಪದೇಶ ಮಾಡಿದಾಗ ಹೀಗೆ ವೈಭವದಿಂದಾಗಿ ಪಂಚ ಪಾಂಡವರೊಟ್ಟಿಗೆ ದ್ರೌಪದಿ ದೇವಿಯ ವಿವಾಹ ಆಗುತ್ತೆ ಅಂತ ಇಷ್ಟು ಅಂಶವನ್ನು
15ನೇ ಪದ್ಯದಲ್ಲಿ ತಿಳಿಸ್ತಾರೆ. ಬಲ್ಲಿದ ಅಸುರರ ಗೆಲಿದು ಅಂದರೆ ಅಲ್ಲಿದ್ದಂತಹ ಎಲ್ಲ ದೈತ್ಯರನ್ನು ಕೂಡ ಗೆದ್ದು ದ್ರೌಪದಿಯ ಕೈಪಿಡಿದು ದ್ರೌಪದಿಯ ಪಾಣಿಗ್ರಹಣವನ್ನು ಮಾಡಿ ಎಲ್ಲ ಸುಜನರಿಗೆ ಹರುಷವ ತೋರಿದ ಅಂತ, ಎಲ್ಲ ಸಜ್ಜನರಿಗೆ ಒಳ್ಳೆಯ ಸಂತೋಷವನ್ನು ಉಂಟು ಮಾಡಿದ ಅಂತ ಇಷ್ಟು ಅಂಶವನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಮುಂದೆ ಯಾವ ರಾಜಸೂಯ ಯಾಗ ಮಾಡಿದ ಅಂಶ, ಅದೇ ರೀತಿಯಾಗಿ ಜರಾಸಂಧನನ್ನು ಸಂಹಾರ ಮಾಡಿದಂಥ ಅಂಶಗಳು ಬರ್ತವೆ. ಆ ಉಳಿದ ಅಂಶಗಳನ್ನು ನಾಳೆ ದಿವಸ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.